ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಫೆಬ್ರವರಿ ತಿಂಗಳ 29ನೇ ತಾರೀಕು ಬೃಹಸ್ಪತಿ ವಾಸರ ಅಂದರೆ ಗುರುವಾರ. ಈ ಗುರುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಶೋಭಕೃತು ನಾಮ ಸಂವತ್ಸರೆ, ಉತ್ತರಾಯಣಿ, ಶಿಶಿರ ಋತು, ಮಾಘ ಮಾಸ, ಕೃಷ್ಣ ಪಕ್ಷದ ಪಂಚಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 2:08 ಇರಲಿದೆ. ಈ ದಿನದ ನಕ್ಷತ್ರ ಚಿತ್ತ ನಕ್ಷತ್ರ. ಇದು ಬೆಳಿಗ್ಗೆ 7:19 ಇರಲಿದೆ. ನಂತರ ಸ್ವಾತಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಕೌಳವ. ಇದು ಈ ದಿನ ಸಂಜೆ 5:26 ಇರಲಿದೆ. ನಂತರ ಉತ್ತರ ಕರ್ಣ ತೈತಿಲ ಆರಂಭ ಆಗುತ್ತೆ. ಈ ದಿನದ ಯೋಗ ವೃದ್ಧಿ ಯೋಗ. ದಿಕ್ಷೂಲೆ ದಕ್ಷಿಣ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ಕುಂಭ, ಚಂದ್ರ ಇರುವಂಥ ರಾಶಿ ತುಲಾ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 2:05 ಮಧ್ಯಾಹ್ನ 3:34 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 9:38 ಬೆಳಿಗ್ಗೆ 11:07 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 6:39 ಬೆಳಿಗ್ಗೆ 8:09 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:38 ಬೆಳಿಗ್ಗೆ 11:24 ಹಾಗೆ ಅಪರಾಹ್ನ 3:15 ಅಪರಾಹ್ನ 4:01 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುರ್ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:10 ಮಧ್ಯಾಹ್ನ 12:56 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಗಿನ ಜಾವ 3:06 ಬೆಳಗಿನ ಜಾವ 4:52 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:37 ಸೂರ್ಯಾಸ್ತ ಸಂಜೆ 6:25. ಇನ್ನು ಈ ದಿನ ವಿಶೇಷವಾಗಿ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ತುಲಾ, ಧನಸ್ಸು ಮತ್ತು ಮಕರ. ಈ 6 ರಾಶಿಯವರಿಗೆ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಬಹಳ ವಿವರವಾಗಿ ನಾವು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಗುರು ಅಂತ ಹೇಳಿದ್ರೆ ಮಾರ್ಗದರ್ಶಕನ ಸ್ಥಾನದಲ್ಲಿ ಇರುವಂಥವನು. ಹಾಗಾಗಿ ಗೌರವಕ್ಕೆ, ಧರ್ಮಕ್ಕೆ, ನ್ಯಾಯಕ್ಕೆ, ಜ್ಞಾನಕ್ಕೆ ಕಾರಕನಾಗಿರುವಂಥವನು ಗುರು. ಹಾಗಾಗಿ ಯಾರು ಶ್ರದ್ಧೆಯಿಂದ ಕೆಲಸ ಕಾರ್ಯಗಳನ್ನು ಈ ದಿನ ಮಾಡ್ತಾರೆ ಅವರಿಗೆ ತುಂಬ ಅನುಕೂಲತೆಗಳು ಒದಗುತ್ತೆ. ಹಾಗೆ ಒಂದು ಭಾಗ್ಯಕ್ಕೆ, ಪಾಂಡಿತ್ಯಕ್ಕೂ ಕೂಡ, ಸಂಪತ್ತಿಗೂ ಕೂಡ ಕಾರಕನಾಗಿರುವಂಥವನು ಗುರು. ಹಾಗಾಗಿ ಈ ದಿನ ಗುರುವಿನ ಅನುಗ್ರಹ ಇದ್ದರೆ ನಿಮ್ಮ ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿ ನಡೆಯುತ್ತೆ. ಹಣಕಾಸಿನ ವ್ಯವಸ್ಥೆಗಳು ಬಹಳ ಉತ್ತಮ ಸ್ಥಿತಿಯಲ್ಲಿರುತ್ತೆ. ಅದೇ ರೀತಿ ಒಂದು ಜ್ಞಾನ ಸಂಪಾದನೆ ಮಾಡಿಕೊಳ್ಬೇಕು ಅನ್ನುವಂಥ ವಿದ್ಯಾರ್ಥಿಗಳಿಗೂ ಕೂಡ ದಿನ ಅತ್ಯುತ್ತಮವಾಗಿದೆ. ಹಾಗಾಗಿ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಈ ಗುರುವಾರ ಪ್ರಶಸ್ತವಾಗಿರುವಂಥದ್ದು. ಹಾಗೆ ಈ ದಿನ ಗುರುಹೋರ ಇರುವಂಥ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ
6:42 ಬೆಳಿಗ್ಗೆ 7:40 ಇನ್ನು ಮಧ್ಯಾಹ್ನ 1:32 ಮಧ್ಯಾಹ್ನ 2:30 ಹಾಗೆ ರಾತ್ರಿ 8:27 ರಾತ್ರಿ 9:29 ಗುರುಹೋರ ಇರುವಂಥ ಸಮಯ. ಇನ್ನು ಈ ದಿನ ಇರುವಂಥ ಶನಿ ಹೋರಾದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಪ್ರಾತಃ ಕಾಲ 5:40 ಬೆಳಿಗ್ಗೆ 6:42 ಇನ್ನು ಮಧ್ಯಾಹ್ನ 12:33 ಮಧ್ಯಾಹ್ನ 1:32 ಹಾಗೆ ರಾತ್ರಿ 7:26 ರಾತ್ರಿ 8:27 ಶನಿ ಹೋರ ಇರುವಂಥ ಸಮಯ. ಹಾಗೆ ಈ ದಿನ ಇರುವಂಥ ಬುಧ ಹೋರ ಬಹಳ ಅನಾನುಕೂಲಕರವಾಗಿರುವಂಥದ್ದು. ಹಾಗಾಗಿನೇ ಯಾವುದೇ ರೀತಿಯ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥದ್ದಾಗಲಿ, ಇನ್ನು ನಿಮ್ಮ ವ್ಯಾಪಾರಿ ಚಟುವಟಿಕೆಗಳನ್ನು ಆರಂಭ ಮಾಡುವಂಥದ್ದಾಗಲಿ, ವರ್ತಕರು ದಳ್ಳಾಳಿಗಳು ನಿಮ್ಮ ಯಾವುದೇ ವ್ಯವಹಾರಗಳನ್ನು ಈ ದಿನ ಇರುವಂಥ ಬುಧ ಹೋರಾದಲ್ಲಿ ತಟಸ್ಥಗೊಳಿಸ್ಬಿಡಿ. ಯಾವುದಕ್ಕೂ ಕೈ ಹಾಕಬೇಡಿ. ಯಾಕೆಂದರೆ ನಿಮಗೆ ಅಷ್ಟೊಂದು ಅನುಕೂಲ ಇಲ್ಲ ಈ ಬುಧ ಹೋರಾದಲ್ಲಿ ಯಾವುದೇ ಒಂದು ಈ ವ್ಯಾಪಾರಿ ಸಂಬಂಧವಾದಂಥ ಕೆಲಸಗಳನ್ನು ಮಾಡಲಿಕ್ಕೆ. ಹಾಗೆ ಈ ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಕೂಡ ಆದಷ್ಟು ಈ ದಿನ ಇರುವಂಥ ಬುಧ ಹೋರಾದಲ್ಲಿ ಮಾಡಬೇಡಿ. ಹಾಗಾಗಿ ಈ ದಿನ ಬುಧ ಹೋರ ಇರುವಂಥ ಸಮಯ ಬೆಳಿಗ್ಗೆ 10:36 ಬೆಳಿಗ್ಗೆ 11:34 ಇನ್ನು ಸಂಜೆ 5:25 ಸಂಜೆ 6:25 ಹಾಗೆ ರಾತ್ರಿ 12:33 ರಾತ್ರಿ 1:34 ಬುಧ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ರವಿ ಹೋರ ಬಹಳ ಚೆನ್ನಾಗಿದೆ, ಹೈಲಿ ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ, ರಾಜಕಾರಣಿಗಳಿಗೆ ಅತ್ಯುತ್ತಮವಾದಂಥ ಸಮಯ. ಇನ್ನು ಯಾವುದೇ ರೀತಿಯ ಅಗ್ರಿಮೆಂಟ್ ವಿಚಾರ ಆಗಲಿ, ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂಥ ವಿಚಾರಗಳಾಗಲಿ, ಅಥವಾ ಈ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ತಂಟೆ ತಕರಾರುಗಳನ್ನು ಪರಿಹಾರ ಮಾಡಿಕೊಳ್ಳುವಂಥ ಪ್ರಯತ್ನಗಳೇನಾದರೂ ಇದ್ದರೆ ಅದನ್ನು ಈ ದಿನ ಇರುವಂಥ ರವಿ ಹೋರಾದಲ್ಲಿ ಪ್ರಾರಂಭ ಮಾಡಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗಾಗಿ ರವಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 8:39 ಬೆಳಿಗ್ಗೆ 9:37 ಹಾಗೆಯೇ ಅಪರಾಹ್ನ 3:29 ಅಪರಾಹ್ನ 4:27 ಇನ್ನು ರಾತ್ರಿ 10:30 ರಾತ್ರಿ 11:32 ರವಿ ಹೋರ ಇರುವಂಥ ಸಮಯ. ಇದನ್ನು ಕೂಡ ನೀವು ಅನುಸರಣೆ ಮಾಡಬಹುದು. ಅದೇ ರೀತಿ ಈ ದಿನ ಇರುವಂಥ ಶುಕ್ರ ಹೋರ ಕೂಡ ಬಹಳ ಚೆನ್ನಾಗಿದೆ. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳನ್ನು ಮಾಡಲಿಕ್ಕೂ ಕೂಡ ತುಂಬ ಅನುಕೂಲಕರವಾಗಿರುವಂಥ ಒಂದು ಸಮಯ ಅಂತ ಹೇಳಿದ್ರೆ ಈ ದಿನ ಇರುವಂಥ ಶುಕ್ರ ಹೋರದ ಸಮಯ. ಹಾಗೆ ಈ ರೇಷ್ಮೆ ವ್ಯಾಪಾರಿಗಳಿಗೆ, ಇಂಟೀರಿಯರ್ ಡಿಸೈನರ್ಸ್ಗೂ ಕೂಡ ಈ ಶುಕ್ರ ಹೋರ ಚೆನ್ನಾಗಿದೆ. ನಿಮ್ಮ ವ್ಯವಹಾರದ ಚಟುವಟಿಕೆಗಳು ಬಹಳ ಸಮಾಧಾನಕರ ರೀತಿಯಲ್ಲಿ ಇರುತ್ತೆ, ಪ್ರಗತಿದಾಯಕವಾಗಿರುತ್ತೆ. ಆದ್ದರಿಂದಲೇ ವ್ಯಾಪಾರಸ್ಥರು ಮತ್ತು ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಅಥವಾ ಶುಭ ಕಾರ್ಯಗಳಿಗೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳನ್ನು ನೀವು ಈ ದಿನ ಇರುವಂಥ ಶುಕ್ರ ಹೋರಾದಲ್ಲಿ ಆರಂಭ ಮಾಡ್ಬೋದು. ಇದು ಈ ದಿನ ಬೆಳಿಗ್ಗೆ 9:37 ಬೆಳಿಗ್ಗೆ 10:36 ಇನ್ನು ಅಪರಾಹ್ನ 4:27 ಅಪರಾಹ್ನ 5:26 ಹಾಗೆ ರಾತ್ರಿ 11:32 ರಾತ್ರಿ 12:33 ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದು ಅನ್ನುವಂಥದ್ದನ್ನು ತಿಳ್ಕೊಳ್ಳಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ತಾ ಇರಿ. ಇದರಲ್ಲಿ ನಿಮಗೆ ಕೆಲವು ಮಾಹಿತಿಗಳು ಬೇಕಾಗಿರುತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಯಾರಿಗೆ 100ಕ್ಕೆ 100ರಷ್ಟು ಯಶಸ್ವಿ ಫಲಿತಾಂಶ ನೀವು ಅಂದುಕೊಂಡಂಥ ರೀತಿಯಲ್ಲಿ ಬರಬೇಕು ಅಂತ ಹೇಳಿದ್ರೆ ಪ್ರತಿನಿತ್ಯ ಈ ಪಂಚಾಂಗವನ್ನು ನೀವು ಶ್ರವಣ ಮಾಡಬೇಕು, ಅದನ್ನು ಅನುಸರಣೆ ಮಾಡಬೇಕು. ಆಗ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ, ಒಳ್ಳೆಯದಾಗತ್ತೆ. ಬಂಧುಗಳೇ, ಹಾಗೆ ಪ್ರತಿನಿತ್ಯದ ಕೆಲಸ ಕಾರ್ಯಗಳು ನಿಮಗೆ ತುಂಬ ಯಶಸ್ಸನ್ನು ತರಬೇಕು ಅಂತ ಹೇಳಿದ್ರೆ ನೀವು ಒಂದು ಸಂಪ್ರದಾಯವನ್ನು ಅನುಸರಣೆ ಮಾಡಬೇಕು. ಅದೇನಂತ ಹೇಳಿದ್ರೆ ಈ ಕುಂಕುಮಾರ್ಚನೆ ಮಾಡಿರುವಂಥ ಕುಂಕುಮದ ಪ್ರಸಾದವನ್ನು ಅಥವಾ ಕೇಸರಿ ತಿಲಕವನ್ನು ಅಥವಾ ಭಸ್ಮಧಾರಣೆಯನ್ನು ಅಥವಾ ಗಂಧವನ್ನು ಅಥವಾ ಬೇರೆ ನಿಮ್ಮ ಮನೆಯಲ್ಲಿ ಅನುಸರಣೆ ಮಾಡ್ತಾ ಇರುವಂಥ ಯಾವುದೇ ರೀತಿಯ ತಿಲಕವನ್ನು ಹಣೆಗೆ ಧರಿಸ್ಕೊಂಡು ಹೋಗಬೇಕು. ನೀವು ಪ್ರತಿನಿತ್ಯ ಹೋಗುವಂಥ ಉದ್ಯೋಗಕ್ಕಾಗಲಿ, ನಿಮ್ಮ ವ್ಯಾಪಾರ ವ್ಯವಹಾರಗಳಿಗಾಗಲಿ ಅಥವಾ ಶುಭ ಕಾರ್ಯಗಳಿಗೆ ಹೋಗುವಂಥ ಸಂದರ್ಭದಲ್ಲೂ ಕೂಡ
ನೀವು ಪ್ರಯಾಣವನ್ನು ಮಾಡುವಂತಹ ಸಂದರ್ಭದಲ್ಲೂ ಕೂಡ ನೀವು ಈ ತಿಲಕವನ್ನು ಧರಿಸಬೇಕು. ಕೆಲವರು ಕುಂಕುಮವನ್ನು ಧರಿಸ್ತಾರೆ, ಕೆಲವರು ವಿಭೂತಿಯನ್ನು ಧರಿಸ್ತಾರೆ, ಕೆಲವರು ಅಡ್ಡನಾಮವನ್ನು ಹಾಕ್ಕೊಳ್ಳುವಂಥದ್ದು, ಕೆಲವರು ಉದ್ದ ನಾಮವನ್ನು ಹಾಕ್ಕೊಳ್ಳುವಂಥದ್ದು ಕೂಡ ಇದೆ. ಒಟ್ಟಾರೆ ನೀವು ಯಾವುದೇ ಕೆಲಸವನ್ನು ಆರಂಭಿಸುವ ಮೊದಲು ಸ್ನಾನಾದಿಗಳನ್ನು ಮಾಡಿದ ನಂತರದಲ್ಲೇ ಈ ತಿಲಕ ಧಾರಣೆ ಮಾಡುವಂಥದ್ದನ್ನು ಮಾತ್ರ ಮರಿಬೇಡಿ. ಇಲ್ಲಿ ಹಣೆಯ ಮೇಲೆ ಕೆಲವರು ಕುಂಕುಮವನ್ನಾಗಲಿ ಅಥವಾ ಒಂದು ಕೆಂಪು ಉದ್ದ ಪಟ್ಟೆಯನ್ನಾಗಲಿ ಹಾಕ್ಕೊಳ್ಳುವಂಥದ್ದು ಇದೆ. ಇದು ಸೂರ್ಯನ ದ್ಯೋತಕವಾಗಿ ಈ ಒಂದು ತಿಲಕವನ್ನು ಇಡ್ತಾರೆ. ಅಂದರೆ ಬಹಳ ಹಿಂದಿನ ಕಾಲದಿಂದಲೂ ಕೂಡ ನಮಗೆ ಸೂರ್ಯನೇ ಪ್ರಥಮ ದೇವರು ಅಂತ ಹೇಳಿ ಪರಿಗಣಿಸಲ್ಪಟ್ಟಿರೋದ್ರಿಂದ ಸೂರ್ಯನ ಪ್ರೀತ್ಯರ್ಥವಾಗಿ ಮತ್ತೆ ವೇದಗಳ ಕಾಲದಲ್ಲಿ ಕೂಡ ಸೂರ್ಯ ಮತ್ತು ಅಗ್ನಿ ಇವುಗಳನ್ನು ಮಾತ್ರ ನಾವು ಪ್ರತ್ಯಕ್ಷ ದೇವರು ಅಂತ ಹೇಳಿ ಪರಿಗಣಿಸಲ್ಪಟ್ಟಿರೋದ್ರಿಂದ ಈ ಕುಂಕುಮ ಧಾರಣೆಯನ್ನು ಮಾಡುವಂಥದ್ದು ಇದೆ. ಹಾಗಾಗಿ ಹಿಂದೂ ಸಂಪ್ರದಾಯ ಧರ್ಮವಾಗಿ ಈ ಕುಂಕುಮವನ್ನು ಅಥವಾ ಕೆಂಪು ಬಣ್ಣವನ್ನು ಧರಿಸುವಂಥದ್ದು ಇದೆ. ಇನ್ನು ಈ 3 ಪಟ್ಟೆಗಳನ್ನು ಅಡ್ಡವಾಗಿ ಉದ್ದವಾಗಿ ಎಳ್ಕೊಳ್ಳುವಂಥ ಒಂದು ಅಡ್ಡವಾಗಿ ಅಥವಾ ಉದ್ದವಾಗಿ ಧರಿಸಿಕೊಳ್ಳುವಂಥದ್ರ ಹಿನ್ನೆಲೆಯಲ್ಲಿ ಬಹಳ ಒಂದು ವಿಶೇಷತೆ ಇದೆ. ವ್ಯಾಸ ಮಹರ್ಷಿಗಳು ವೇದಗಳನ್ನು 4 ಭಾಗಗಳನ್ನಾಗಿ ವಿಂಗಡಿಸಿದ ಮೇಲೆ ಮಹಾಭಾರತ, ಭಾಗವತ ಮತ್ತಿತರ ಪುರಾಣಗಳನ್ನು ಕೂಡ ಬರೆದರು. ಇದಕ್ಕೆ ವಾಲ್ಮೀಕಿ ಮಹರ್ಷಿಗಳು ಮೊದಲೇ ರಾಮಾಯಣ ಮಹಾಕಾವ್ಯವನ್ನು ಕೂಡ ಬರೆದಿದ್ರು. ಏಕವಾಗಿದ್ದಂತಹ ಪರಬ್ರಹ್ಮ ಚೈತನ್ಯ ಶಕ್ತಿಯನ್ನು ಅಂದರೆ ಸೃಷ್ಟಿ, ಸ್ಥಿತಿ, ಲಯ ಈ 3 ತ್ರಿಶಕ್ತಿಗಳನ್ನು ವ್ಯಾಸರು ಕಂಡುಕೊಂಡು ಪುರಾಣಗಳಲ್ಲಿ ಪೌರಾಣಿಕ ಶಕ್ತಿಗಳಾಗಿ ಅದನ್ನು ಮಾರ್ಪಡಿಸಲಿಕ್ಕೆ ಒಂದು ಪ್ರಯತ್ನವನ್ನು ಪಟ್ಟರು. ಜೊತೆಗೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಈ ತ್ರಿಮೂರ್ತಿಗಳನ್ನು ಅದರ ಒಂದು ದ್ಯೋತಕವಾಗಿ ಸಾಂಕೇತಿಕವಾಗಿ ತೋರಿಸಬೇಕು ಅನ್ನುವಂಥದ್ದು ಅವರ ಒಂದು ಆಸೆಯಾಗಿತ್ತು. ಹಾಗಾಗಿ ಇಲ್ಲಿ ಬಹಳ ವಿಶೇಷವಾಗಿ ವಿಷ್ಣು ಮತ್ತು ಶಿವ ಪ್ರಧಾನವಾದಂಥ ದೇವರಾದರೂ ಆದರೆ ಬ್ರಹ್ಮನಿಗೆ ಪೂಜೆ ಅನ್ನುವಂಥದ್ದು ಇಲ್ಲ. ಬ್ರಹ್ಮನಿಗೆ ಯಾವುದೇ ರೀತಿಯ ದೇವಾಲಯಗಳು ಕೂಡ ಇಲ್ಲ. ಹಾಗಾಗಿ ಬ್ರಹ್ಮ ಪೂಜನೀಯವಾಗಲಿಲ್ಲ, ಅವನಿಗೆ ದೇವಾಲಯಗಳು ಕೂಡ ಕಟ್ಟಲಿಲ್ಲ. ಹಾಗಾಗಿ ಈ ವಿಷ್ಣು ಭಕ್ತರು ಮತ್ತು ಶಿವಭಕ್ತರು ಬಹಳ ವಿಶೇಷವಾಗಿ ಕೆಲವೊಂದು ಆಚಾರ ಸಂಪ್ರದಾಯಗಳನ್ನು ಅನುಸರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಹಾಗೆ ಶಿವಭಕ್ತರು ಶಿವನ ಮಹಿಮೆಗಳನ್ನು ಕೊಂಡಾಡಿದ್ರೆ, ವಿಷ್ಣು ಭಕ್ತರು ಅಂದರೆ ಈ ವೈಷ್ಣವರು ವಿಷ್ಣುವಿನ ಮಹಿಮೆಗಳನ್ನು ಕೊಂಡಾಡಲಿಕ್ಕೆ ಆರಂಭ ಮಾಡಿದ್ರು. ಹಾಗಾಗಿ ಇಲ್ಲಿ ಶೈವ ಮತ್ತು ವೈಷ್ಣವ ಅನ್ನುವಂಥ ಪಂಥಗಳು ಬೆಳೀತು. ಜೊತೆಗೆ ವೈಷಮ್ಯಗಳು ಕೂಡ ಪ್ರಾರಂಭ ಆಯಿತು. ಅಂದರೆ ನಾವು ನಂಬಿರುವಂಥ ದೇವರೇ ಶ್ರೇಷ್ಠ ಅನ್ನುವಂಥ ಒಂದು ಮೂಢನಂಬಿಕೆ ಅವರಲ್ಲಿ ಬೆಳಿಲಿಕ್ಕೆ ಪ್ರಾರಂಭ ಆಯಿತು. ಹಾಗೆ ಶಿವನೇ ದೊಡ್ಡವ ಅನ್ನುವಂಥ ಶೈವರ ಹೇಳಿಕೆಯಾಗಲಿ, ಹರಿಯೇ ದೊಡ್ಡವನು ಅನ್ನುವಂಥ ವೈಷ್ಣವರ ಹೇಳಿಕೆಯಾಗಲಿ ಪರಸ್ಪರ ವೈಮನಸ್ಯಕ್ಕೆ ಕಾರಣವಾಗ್ತಾ ಇತ್ತು. ಹಾಗಾಗಿನೇ ಇಂತಹ ದಾರುಣ ಪರಿಸ್ಥಿತಿ ನಿರ್ಮಾಣ ಆದಾಗ ಹಲವಾರು ಅವಘಡಗಳು ಕೂಡ ನಡೆದು ಹೋಯಿತು. ಕೆಲವು ರಾಜ ಮಹಾರಾಜರು ಕೂಡ ಇದಕ್ಕೆ ಬೆಂಬಲವನ್ನು ನೀಡಿದ್ರು. ಅಂದರೆ ಶೈವರಿಗೆ ಕಿರುಕುಳ ಕೊಡುವಂಥದ್ದು ಅಥವಾ ವೈಷ್ಣವರಿಗೆ ಕಿರುಕುಳವನ್ನು ಕೊಡುವಂಥ ರಾಜ ಮಹಾರಾಜರು ಕೂಡ ಹುಟ್ಟಿಕೊಂಡ್ರು. ಹಾಗಾಗಿನೇ ಇಲ್ಲಿ ವೈಷ್ಣವರನ್ನು ಮತ್ತು ಶೈವರನ್ನು ಹೇಗೆ ಗುರುತಿಸಬೇಕು ಅನ್ನುವಂಥ ಒಂದು ಜಿಜ್ಞಾಸೆ ಪ್ರಾರಂಭ ಆಯಿತು. ಆ ಸಂದರ್ಭದಲ್ಲೇ ಈ ಅಡ್ಡ ವಿಭೂತಿ ಧಾರಣೆ ಶೈವರಿಗಾದರೆ ಈ ಉದ್ದವಾದಂತಹ ನಾಮಧಾರಣೆ ವೈಷ್ಣವರಿಗೆ ಆರಂಭ ಆಯಿತು. ಹಾಗಾಗಿನೇ ಮತಸೂಚಕವಾಗಿ ವಿಭೂತಿ ಧಾರಣೆ ಮತ್ತು ಈ ನಾಮಧಾರಣೆ ಆಯಿತು ಅನ್ನುವಂಥ ವಿಚಾರ ಹಿಂದಿನಿಂದ ಬೆಳೆದು ಬಂದಿರುವಂಥದ್ದು. ಇನ್ನು ರಾಮಾನುಜಾಚಾರ್ಯರು ವಿಶಿಷ್ಟವಾದಂಥ ಅದ್ವೈತ ಧರ್ಮವನ್ನು ಪ್ರತಿಷ್ಠಾಪನೆ ಮಾಡಿದ ನಂತರದಲ್ಲಿ ಜೀವಾತ್ಮ, ಪ್ರಕೃತಿ ಮತ್ತು ಪರಮಾತ್ಮ ಈ 3ರ ಸಂಕೇತವಾಗಿ 3 ರೇಖೆಗಳನ್ನು ನಿರೂಪಣೆ ಮಾಡಿದ್ದಾರೆ. ಇದು ಸೃಷ್ಟಿ, ಸ್ಥಿತಿ, ಲಯ ಅನ್ನುವಂಥ ಸಂಕೇತವನ್ನು ಕೂಡ ಅದು ಸೂಚಿಸುತ್ತೆ. ಹಾಗಾಗಿ ಈ 3 ರೇಖೆಗಳನ್ನು ಅವರು ವಿಶೇಷವಾಗಿ ಜನಪ್ರಿಯಗೊಳಿಸಿದ್ದಾರೆ. ಹಾಗಾಗಿ ಈ 3ರ ಸಂಖ್ಯೆ ಅನ್ನುವಂಥದ್ದೇನಿದೆ ಅದು ನಮ್ಮ ಧರ್ಮದಲ್ಲಿ ಬಹಳ ವಿಶೇಷವಾಗಿ ಹಾಸುಹೊಕ್ಕಾಗಿರುವಂಥದ್ದು. ಇಲ್ಲಿ ಯಾವುದೇ ಒಂದು ವಿಚಾರವನ್ನು ತೆಗೆದುಕೊಂಡ್ರೂ ಕೂಡ ಅಲ್ಲಿ 3ರ ಸಂಖ್ಯೆ ಬಹಳ ಪ್ರಾಮಿನೆಂಟ್ ಆಗಿ ಕಾಣಿಸ್ಕೊಳ್ಳುತ್ತೆ. ಇಲ್ಲಿ ತ್ರಿಶೂಲ ಅಂತ ತಗೊಂಡ್ರೆ ಅಲ್ಲಿ ಶಿವನ ಆಯುಧ, ಹಾಗೆ ತ್ರಿನೇತ್ರ ಅಂತ ಹೇಳಿ ತೆಗೆದುಕೊಂಡ್ರೂ ಕೂಡ ಶಿವನಿಗೆ 3 ಕಣ್ಣುಗಳಿದೆ ಅನ್ನುವಂಥದ್ದನ್ನು ಹೇಳುತ್ತೆ. ಹಾಗೆ ತ್ರಿಕರಣ ಅಂತ ಹೇಳಿ ತೆಗೆದುಕೊಂಡ್ರೆ ಕಾಯ, ವಾಚ, ಮನಸ್ಸು ಈ ತ್ರಿಕರಣವನ್ನು ಸೂಚಿಸುತ್ತೆ. ಇನ್ನು ತ್ರಿಕಾಲವನ್ನು ಸೂಚಿಸುವಂಥದ್ದು ಭೂತ, ಭವಿಷ್ಯ ಮತ್ತು ವರ್ತಮಾನ ಕಾಲ. ಹಾಗೆ ತ್ರಿಸಮಯ ಅನ್ನುವಂಥದ್ದು ಇದೆ, ಅಂದರೆ ಸೂರ್ಯೋದಯ, ಮಧ್ಯಾಹ್ನ ಮತ್ತು ಸೂರ್ಯಾಸ್ತದ ಸಮಯ. ಇನ್ನು ತ್ರಿನಾಡಿ ಅನ್ನುವಂಥದ್ದು ಇಡ, ಪಿಂಗಳ, ಸುಷುಮ್ನ ಅನ್ನುವಂಥ 3 ನಾಡಿಗಳಿಗೆ ಸಂಬಂಧಪಟ್ಟಿರುವಂಥದ್ದು. ಹಾಗೆ ಈ 3ರ ಸಂಖ್ಯೆ ಏನಿದೆ ಅದರಿಂದಲೇ ಸೃಷ್ಟಿ ನಿಯಮ ನಡೀತಾ ಇದೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿನೇ
ತ್ರಿದೋಷಗಳಾಗಲಿ, ಅಂದರೆ ವಾತ ಪಿತ್ತ ಕಫ ಅನ್ನುವಂಥದ್ದಾಗಲಿ, ಇನ್ನು ತ್ರಿಕರ್ಮಗಳಾಗಲಿ, ಆಗಮಿಕ ಸಂಚಿತ ಮತ್ತು ಪ್ರಾರಬ್ಧ ಕರ್ಮವಾಗಲಿ, ಇನ್ನು ತ್ರಿವಿಧ ಭಕ್ತಿಯಾಗಲಿ, ಗುರು ಲಿಂಗ ಮತ್ತು ಜಂಗಮ ಆಗಲಿ, ತಾಪತ್ರಯಗಳು ಆದಿಭೌತಿಕ ಆದಿದೈವಿಕ ಮತ್ತು ಆಧ್ಯಾತ್ಮಿಕ ಈ ತಾಪತ್ರಯಗಳಾಗಲಿ, ಇನ್ನು ತ್ರಿವಿಧ ಶಕ್ತಿಗಳು ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಮತ್ತು ಇಚ್ಛಾಶಕ್ತಿ, ಇದು ಈ ಮೂರರ ಸಂಕೇತವಾಗಿ ಇವನ್ನು ನಾವು ಬಳಸ್ತಾ ಇರುವಂಥದ್ದು ಇದೆ. ಹಾಗೆ ಈ ಮೂರು ಅನ್ನುವಂಥ ವಿಚಾರಗಳಿಂದಲೇ ಈ ಜಗತ್ತಿನ ನಿಯಮ ಅಡಕವಾಗಿದೆ ಅನ್ನುವಂಥದ್ದನ್ನು ನಮ್ಮ ಋಷಿವರಿಯರು ತಿಳಿಸ್ಕೊಟ್ಟಿದ್ದಾರೆ. ಅದಕ್ಕಾಗಿಯೇ ದ್ವೈತ, ಅದ್ವೈತ ಮತ್ತು ವಿಶಿಷ್ಟಾದ್ವೈತ ಈ ಪಂಗಡದಲ್ಲಿ 3 ಗೆರೆಗಳ ನಾಮವನ್ನು, ಅಂದರೆ ಅಡ್ಡವಾಗಿಯೋ ಅಥವಾ ಉದ್ದವಾಗಿಯೋ ಧರಿಸಿಕೊಳ್ಳುವಂಥದ್ದನ್ನು ನಾವು ನೋಡ್ಬೋದು. ಹಾಗೆ ಕೆಲವರು ಬರೀ ಕುಂಕುಮವನ್ನು ಇಡುವಂಥದ್ದು, ಕೆಲವರು ವಿಭೂತಿಯನ್ನು ಧರಿಸಿಕೊಳ್ಳುವಂಥದ್ದು ಕೂಡ ಇದೆ. ಇದು ಅವರವರ ಸಂಪ್ರದಾಯಕ್ಕೆ ಬಿಟ್ಟಂತಹ ವಿಚಾರ. ಆದರೂ ಕೂಡ ನೀವು ಮನೆಯಿಂದ ಹೊರಗೆ ಹೋಗುವಂಥ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಅರ್ಚನೆ ಮಾಡಿದಂಥ ಒಂದು ಕುಂಕುಮವನ್ನು, ವಿಭೂತಿಯನ್ನು, ಶ್ರೀಗಂಧವನ್ನು ಧರಿಸ್ಕೊಂಡು ಹೋಗುವಂಥದ್ದನ್ನು ಮಾಡಿ. ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ, ನಿಮ್ಮ ಪ್ರಯಾಣ ಸುಖಕರವಾಗಿರುತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾವು ಶುಕ್ರ ಚಂದ್ರ ರಾಜಯೋಗ ಅನ್ನುವಂಥ ಒಂದು ಯೋಗ ಇದೆ. ಇದು ಬಹಳ ವಿಶೇಷವಾಗಿರುವಂಥ ಒಂದು ಯೋಗ. ಇಲ್ಲಿ ಶುಕ್ರ ಮತ್ತು ಚಂದ್ರ ಒಂದು ಜಾತಕದಲ್ಲಿ ಯುತಿಯಲ್ಲಿದ್ದರೆ, ಜೊತೆಯಲ್ಲಿದ್ದರೆ ಇಂಥ ಯೋಗ ರೂಪುಗೊಳ್ಳುತ್ತೆ ಅನ್ನುವಂಥ ವಿಚಾರವನ್ನು ಪಂಚಾಂಗಕರ್ತರು, ಜ್ಯೋತಿಷ್ಯ ಶಾಸ್ತ್ರಜ್ಞರು ತಿಳಿಸ್ತಾ ಇದ್ದಾರೆ. ಹಾಗಾಗಿನೇ ಈ ದಿನ ವಿಶೇಷವಾಗಿ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶುಕ್ರ ಮತ್ತು ಚಂದ್ರ ಈ 2 ಗ್ರಹಗಳು ಬಹಳ ಮಹತ್ವ ಹೊಂದಿರುವಂಥ ಗ್ರಹಗಳು ಅನ್ನುವಂಥ ವಿಚಾರವನ್ನು, ಹಾಗೆ ಈ ಗ್ರಹಗಳು 2 ಕೂಡ ಇಲ್ಲದೇ ಇದ್ದರೆ ಬಹುಶಃ ಈ ಪ್ರಪಂಚದಲ್ಲಿ ಜೀವನ ಅನ್ನೋದೇ ಕಷ್ಟ ಆಗ್ತಾ ಇತ್ತು. ಪ್ರೀತಿ ಪ್ರೇಮ ಅನ್ನುವಂಥದ್ದು ಇರ್ತಾ ಇರಲಿಲ್ಲ, ಗೆಳೆತನ ಇರ್ತಾ ಇರಲಿಲ್ಲ. ಹಾಗೆ ಜೀವನವನ್ನು ಹೇಗೆ ನಡೆಸಬೇಕು ಅನ್ನುವಂಥ ವಿಚಾರಧಾರೆಗಳೇ ಮರೆತು ಹೋಗ್ತಾ ಇತ್ತು. ಹಾಗಾಗಿ ಈ ಪಶು ಸಮಾನವಾದಂತಹ ಜೀವನವನ್ನು ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಇತ್ತು. ಹಾಗಾಗಿನೇ ಈ ಶುಕ್ರ ಮತ್ತು ಚಂದ್ರ ಈ 2 ಗ್ರಹಗಳ ಯುತಿ ಬಹಳ ವಿಶೇಷವಾದಂಥ ಫಲಗಳನ್ನು ಕೊಡುತ್ತೆ ಅನ್ನುವಂಥ ಒಂದು ವಿಚಾರವನ್ನು ತಿಳಿಸಿದ್ದಾರೆ. ಹಾಗೆ ಕೆಲವರು ಈ ಶುಕ್ರ ಚಂದ್ರರ ಜೊತೆಗಾರಿಕೆ ಏನಿದೆ ಇದು ಅಶುಭ ಅಂತ ಹೇಳಿದ್ರೆ, ಕೆಲವರು ತುಂಬ ಅನುಕೂಲತೆಗಳನ್ನು ತರುತ್ತೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳಿಸ್ತಾ ಇದ್ದಾರೆ. ಹಾಗಾಗಿನೇ ಈ ಶುಕ್ರ ಗ್ರಹ ಮತ್ತು ಚಂದ್ರಗ್ರಹ ಯಾವುದೇ ಜಾತಕದಲ್ಲಿ ಜೊತೆ ಇದ್ದಾಗ ಅದನ್ನು ಶುಕ್ರ ಚಂದ್ರ ಯೋಗ ಅಂತ ಹೇಳಿ ಕರೆಯುವಂಥದ್ದು. ಈ ಒಟ್ಟಿಗೆ ಇದರಲ್ಲಿ ತ್ರಿಕೋನದಲ್ಲಿ ಸಂಬಂಧ ಬಂದರೆ ಅಥವಾ ಪರಸ್ಪರ ದೃಷ್ಟಿ ಇಟ್ಟಾಗ ಇಲ್ಲಿ ವಿಶೇಷ ಫಲಗಳು ಸಿಕ್ಕತ್ತೆ. ಹಾಗೆ ಶುಕ್ರನ ನಕ್ಷತ್ರದಲ್ಲಿ ಚಂದ್ರ ಇದ್ದರೆ, ಚಂದ್ರನ ನಕ್ಷತ್ರದಲ್ಲಿ ಶುಕ್ರ ಸ್ಥಿತನಾಗಿದ್ದರೂ ಕೂಡ ಇಲ್ಲಿ ಕೆಲವೊಂದು ಅನಾನುಕೂಲಗಳಾಗತ್ತೆ ಎನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ಆದರೂ ಈ 2 ಗ್ರಹಗಳ ಯುತಿ ಏನಿದೆ ಅದು ಜಾತಕರಿಗೆ ಮಹತ್ವವಾದಂಥ ಜ್ಞಾನವನ್ನು, ಹಾಗೆ ಜವಾಬ್ದಾರಿಯನ್ನು, ಉನ್ನತ ಮಟ್ಟದ ಆಲೋಚನೆಗಳನ್ನು, ಹಾಗೆ ಉನ್ನತ ಮಟ್ಟದ ಜೀವನ ಶೈಲಿಯನ್ನು ನೀಡುತ್ತೆ ಅನ್ನುವಂಥ ವಿಚಾರಗಳನ್ನು ಮರಿಬಾರ್ದು. ಹಾಗೆ ಇಲ್ಲಿ ಶುಕ್ರ ಅಂತ ಹೇಳಿದ್ರೆ ಆಕರ್ಷಣೆ, ಒಂದು ಟ್ಯಾಲೆಂಟನ್ನು ಅಥವಾ ಪ್ರತಿಭೆಯನ್ನು ಸೂಚಿಸುವಂಥದ್ದು ಶುಕ್ರ. ಅತಿ ಬುದ್ಧಿವಂತಿಕೆಯನ್ನು, ಇನ್ನು ಗುಪ್ತವಾದಂಥ ಜ್ಞಾನವನ್ನು, ಸಂತೋಷವನ್ನು, ಶರೀರವನ್ನು, ಹಾಗೆ ಮಾನಸಿಕವಾಗಿ ಬೇರೆಯವರಿಗಿಂತ ವಿಭಿನ್ನವಾಗಿ ಇವರು ಇರುವಂಥದ್ದನ್ನು, ಇನ್ನು ಪ್ರೀತಿ ಪ್ರೇಮ, ಪತ್ನಿ, ಹಾಗೆ ಯಾವುದೇ ರೀತಿಯ ಮನರಂಜನೆ ಇರಲಿ, ಸೌಂದರ್ಯ ಇರಲಿ, ಆಡಂಬರ ಇರಲಿ, ವಿವಾಹ ಇರಲಿ, ಇದಕ್ಕೆ ಶುಕ್ರ ಕಾರಕನಾಗಿರ್ತಾನೆ. ಇನ್ನು ಲೈಂಗಿಕತೆಗಾಗಲಿ, ನೃತ್ಯಕ್ಕಾಗಲಿ, ಸಂಗೀತಕ್ಕಾಗಲಿ, ಒಂದು ಗ್ಲಾಮರ್ಗಾಗಲಿ, ಹಾಗೆ ವಾಹನ, ಮನೆ, ದ್ರವ್ಯ ಇತ್ಯಾದಿಗಳಿಗೂ ಕೂಡ ಶುಕ್ರ ಕಾರಕನಾಗಿರುವಂಥವನು. ಹಾಗಾಗಿನೇ ಇಲ್ಲಿ ತುಂಬ ಸುಂದರವಾದಂಥ ಮುಖ ಶರೀರ ಇದ್ದರೆ ಅಲ್ಲಿ ಶುಕ್ರನ ಪ್ರಭಾವ ಹೆಚ್ಚಾಗಿರುತ್ತೆ ಅನ್ನುವಂಥದ್ದನ್ನು ತಿಳಿಸ್ಬೋದು. ಹಾಗೆ ಶುಕ್ರ ಐಷಾರಾಮಿ ಮತ್ತು ಶ್ರೀಮಂತಿಕೆಯ ದ್ಯೋತಕವಾಗಿ ಇರುವಂಥವನು. ಇನ್ನು ಯಾರೂ ಕೂಡ ಬದುಕದ ರೀತಿಯಲ್ಲಿ ಉನ್ನತ ಮಟ್ಟದಲ್ಲಿ ಬದುಕಿ ತೋರಿಸುವಂಥ ಏಕೈಕ ಗ್ರಹ ಅಂತ ಹೇಳಿದ್ರೆ ಅದು ಶುಕ್ರ ಮಾತ್ರ. ಹಾಗಾಗಿ ಸೌಂದರ್ಯ ಮಾತ್ರ ಅಲ್ಲ, ಬುದ್ಧಿವಂತಿಕೆ, ಆಕರ್ಷಣೆ, ವಶೀಕರಣ, ಈ ಜೊತೆಯಲ್ಲಿ ಇತರರೊಂದಿಗೆ ಹೇಗೆ ಬೆರೀತಾರೆ ಅನ್ನುವಂಥ ವಿಚಾರಗಳನ್ನು ಕೂಡ ಶುಕ್ರ ತಿಳಿಸ್ಕೊಡ್ತಾನೆ. ಹಾಗಾಗಿನೇ ಇದು ಒಂದು ಮಟ್ಟಕ್ಕೆ ಇರುವಂತಹ ಜನರ ಸಹವಾಸವನ್ನಷ್ಟೇ ಈ ಶುಕ್ರ ಗ್ರಹ ನೀಡುವಂಥದ್ದು. ಹಾಗೆ ದೊಡ್ಡ ದೊಡ್ಡ ವ್ಯಾಪಾರ ವ್ಯವಹಾರಗಳು, ಉದ್ಯಮಗಳು, ಇನ್ನು ಯಾವುದೇ ರೀತಿಯ ಹಣಕಾಸಿನ ಚಟುವಟಿಕೆಗಳು, ಇನ್ನು ಫ್ಯಾಷನ್ ಆಗಲಿ, ಫ್ಯಾಷನ್ ಡಿಸೈನಿಂಗ್ ಆಗಲಿ, ಅಥವಾ ಸೌಂದರ್ಯ ಸ್ಪರ್ಧೆಗಳಾಗಲಿ, ಇಂತಹ ಒಂದು ಆಧುನಿಕವಾಗಿ ಮುಂದುವರಿಯುವಂತಹ ಸಮಾಜದಲ್ಲಿ ವಿಶೇಷವಾದಂಥ ಶುಕ್ರನ ಸ್ಥಾನಮಾನವನ್ನು ಕೂಡ ನಾವು ನೋಡಬೇಕಾಗತ್ತೆ.
ಹಾಗೆ ಉತ್ತಮವಾದಂತಹ ಬೆಲೆ ಬಾಳುವ ವಸ್ತ್ರಗಳನ್ನು, ಆಭರಣಗಳನ್ನು, ವಾಹನಗಳನ್ನು, ಕೆಲವು ಮನೆಗೆ ಸೌಂದರ್ಯಗಳನ್ನು ಅಳವಡಿಸುವಂಥದ್ದು ಕೂಡ ಶುಕ್ರನಿಂದಲೇ. ಹಾಗಾಗಿ ಇವೆಲ್ಲವನ್ನೂ ಕೂಡ ಕೊಡುಗೆಯಾಗಿ ಕೊಟ್ಟಂತಹ ಗ್ರಹ ಅಂತ ಹೇಳಿದ್ರೆ ಶುಕ್ರ ಗ್ರಹ. ಅದರಲ್ಲೂ ಈ ಸ್ತ್ರೀಯರ ಗುಣಮಟ್ಟವನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂಥ ಒಂದು ಚಾಲಾಕಿತನ ಶುಕ್ರ ಗ್ರಹಕ್ಕೆ ಇದೆ. ಹಾಗಾಗಿ ಈ ಶುಕ್ರ ಗ್ರಹವನ್ನು ವಿಶೇಷವಾಗಿ ಸ್ತ್ರೀಯರು ತುಂಬ ಇಷ್ಟಪಡ್ತಾರೆ. ಯಾಕೆಂದರೆ ಅವರ ಆಡಂಬರಕ್ಕೆ ಬೇಕಾಗಿರುವಂಥ ವಿಚಾರಗಳಾಗಲಿ, ಅಥವಾ ಪ್ರೀತಿ ಪ್ರೇಮದ ವಿಚಾರಗಳಾಗಲಿ, ಇನ್ನು ಗ್ಲಾಮರ್ಗೆ ಸಂಬಂಧಪಟ್ಟಂಥ ವಿಚಾರಗಳು, ವಿವಾಹ ಮತ್ತು ಫಲವತ್ತತೆ, ಇದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ಕೂಡ ಶುಕ್ರನಿಂದ ಬರೋದರಿಂದ ಶುಕ್ರನನ್ನು ತುಂಬ ಇಷ್ಟಪಡುವಂಥವರು ಸ್ತ್ರೀಯರು. ಇನ್ನು ಚಂದ್ರಗ್ರಹದ ಬಗ್ಗೆ ನೋಡೋದಾದರೆ, ಈ ಚಂದ್ರಗ್ರಹ ಪೋಷಣೆಗೆ ಹೆಸರಾಗಿರುವಂಥದ್ದು, ಹೊಣೆಗಾರಿಕೆ, ಜವಾಬ್ದಾರಿ, ಈ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಅನ್ನುವಂಥದ್ದು ಬರೋದು ಚಂದ್ರನಿಂದ. ಹಾಗಾಗಿ ಎದುರಿಗೆ ನಿಂತವರ ಕಷ್ಟವನ್ನು ಅರ್ಥ ಮಾಡಿಕೊಂಡು ಅವರಿಗೆ ಸಹಾಯ ಮಾಡುವಂತಹ ಗುಣ ಯಾರಿಗಾದರೂ ಇದೆ ಅಂತ ಹೇಳಿದ್ರೆ ಅದು ಚಂದ್ರನಿಂದ ಬಂದಿರುವಂಥದ್ದು. ಹಾಗಾಗಿನೇ ಒಂದು ಮನೆತನದ ಮಾನ ಮರ್ಯಾದೆಯನ್ನಾಗಲಿ ಅಥವಾ ತಮ್ಮ ವೈಯಕ್ತಿಕ ಗೌರವವನ್ನಾಗಲಿ ಕಾಪಾಡಿಕೊಳ್ಬೇಕು ಅಂತ ಹೇಳಿದ್ರೆ ಚಂದ್ರನ ಪ್ರಭಾವ ಒಳ್ಳೆಯದಾಗಿರಬೇಕು, ಚಂದ್ರನ ಅನುಗ್ರಹ ಇರಬೇಕು. ಹಾಗೆ ಒಳ್ಳೆಯ ಜ್ಞಾನವನ್ನು, ಇನ್ನು ವ್ಯಾಪಾರ ವ್ಯವಹಾರಗಳ ಜ್ಞಾನವನ್ನು, ಆಡಳಿತ ಜ್ಞಾನವನ್ನು ಕೊಡುವಂಥವನು ಚಂದ್ರ. ಇನ್ನು ಯಾರನ್ನು ನಂಬಿದ್ದೀರೋ ಅವರನ್ನು ಬಿಡದೆ ಪೋಷಣೆ ಮಾಡುವಂಥದ್ದಾಗಲಿ ಅಥವಾ ನಿಮ್ಮನ್ನು ಅವರು ಪೋಷಣೆ ಮಾಡುವಂಥ ವಿಚಾರಗಳನ್ನಾಗಲಿ, ಕೆಲವರು ಉನ್ನತ ಸ್ವಭಾವವನ್ನು ಹೊಂದಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಪ್ರಮುಖವಾಗಿ ಚಂದ್ರ ಕಾರಕನಾಗ್ತಾನೆ. ಹಾಗೆ ಜೀವನದಲ್ಲಿ ಬರುವಂಥ ಸುಖ ದುಃಖ ಏನೇ ಇದ್ದರೂ ಕೂಡ ಅದನ್ನು ತೋರಿಸಿಕೊಳ್ಳದೆ ಸಹಜವಾದ ಜೀವನ ಶೈಲಿಯನ್ನು ನೀಡುವಂಥ ಮಾತೃ ಹೃದಯದ ಗ್ರಹ ಅಂತ ಹೇಳಿದ್ರೆ ಅದು ಚಂದ್ರಗ್ರಹ. ಹಾಗಾಗಿನೇ ಇಲ್ಲಿ ವಾತ್ಸಲ್ಯಕ್ಕೆ, ಪೋಷಣೆಗೆ ಕಾರಕನಾಗಿರುವಂಥವನು ಚಂದ್ರ. ಇನ್ನು ಕಲ್ಪನೆಗೆ, ಯಶಸ್ಸಿಗೆ, ಮನಸ್ಸಿಗೆ, ಶುಶ್ರೂಷೆಗೆ, ಹಾಗೆ ಚಂಚಲತೆಗೂ ಕೂಡ ಕಾರಕನಾಗಿರುವಂಥವನು ಚಂದ್ರ. ಹಾಗಾಗಿ ಇಲ್ಲಿ ಶುಕ್ರಗ್ರಹ ಭೌತಿಕ ಜೀವನದ ಆಸೆ ಆಕಾಂಕ್ಷೆಗಳನ್ನು, ಈ ಸೌಕರ್ಯಗಳನ್ನು ಸೂಚಿಸಿದ್ರೆ, ಚಂದ್ರಗ್ರಹ ಮಾನಸಿಕವಾಗಿ ಹಾಗೆ ಕುಟುಂಬದ ಸೌಕರ್ಯ, ಕುಟುಂಬದಲ್ಲಿ ಇರುವಂತಹ ಈ ಜನರ ರಕ್ಷಣೆ, ಪೋಷಣೆ ಇವುಗಳನ್ನು ತಿಳಿಸತ್ತೆ. ಹಾಗಾಗಿ ಒಂದು ಬಾಹ್ಯವಾಗಿ ಮತ್ತೊಂದು ಆಂತರಿಕವಾಗಿ ಇರುವಂಥ ಗ್ರಹಗಳಿದು. ಹಾಗಾಗಿನೇ ಒಮ್ಮೊಮ್ಮೆ ಚಂದ್ರಗ್ರಹ ಒಂಟಿಯಾಗಿ ಹೇಗೆ ಬದುಕಬೇಕು ಅನ್ನುವಂಥ ವಿಚಾರವನ್ನು ತಿಳಿಸತ್ತೆ. ಹಾಗೆ ಒಬ್ಬ ವ್ಯಕ್ತಿಯನ್ನು ಹೇಗೆ ಪ್ರೀತಿಸಬೇಕು ಅನ್ನುವಂಥ ವಿಚಾರವನ್ನು ಕೂಡ ಚಂದ್ರಗ್ರಹ ತಿಳಿಸತ್ತೆ. ಅದಕ್ಕೆ ಪೂರಕವಾಗಿ ಶುಕ್ರಗ್ರಹ ಒತ್ತಾಸೆಯಾಗಿ ನಿಲ್ಲುತ್ತೆ. ಹಾಗಾಗಿನೇ ಯಾರನ್ನೂ ಅತಿಯಾಗಿ ನಂಬುತ್ತಾ ಇರುವಂಥ ಗ್ರಹ ಅಂತ ಹೇಳಿದ್ರೆ ಅದು ಚಂದ್ರ. ಇನ್ನು ತನ್ನ ಕೆಲಸಗಳನ್ನು ತಾನೇ ಮಾಡಿಕೊಳ್ಳುವಂಥ ಒಂದು ಸ್ವಭಾವ ಇದೆ ಅಂತ ಹೇಳಿದ್ರೆ ಅದು ಚಂದ್ರನ ಪ್ರಭಾವಕ್ಕೆ ಒಳಪಟ್ಟಂತಹ ಜಾತಕರು ಅಂತ ಹೇಳ್ಬೋದು. ಹಾಗಾಗಿ ಈ ವ್ಯಕ್ತಿಗಳ ಮಧ್ಯೆ ನಂಬಿಕೆ ಇದ್ದರೆ, ವ್ಯಕ್ತಿಗಳಿಗೆ ಸಹಾಯ ಮಾಡುವಂತಹ ಗುಣ ಏನಾದರೂ ಇದ್ದರೆ ಅದು ವಿಶೇಷವಾಗಿ ಚಂದ್ರನಿಂದ ಬರುವಂಥದ್ದು. ಹಾಗಾಗಿ ಯಾರ ಜಾತಕದಲ್ಲಿ ಈ ಚಂದ್ರ ಮತ್ತು ಶುಕ್ರರ ಯುತಿ ಇದೆ ಅಂಥವ್ರಿಗೆ ವಿಶೇಷವಾದಂಥ ಸ್ವಭಾವಗಳು ಇರುತ್ತೆ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಬೇಕು. ಇನ್ನು ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾಗಿರುವಂಥದ್ದು, ಶುಕ್ರ ಹಾಗೆ ಚಂದ್ರ ಈ ಎರಡೂ ಗ್ರಹಗಳು ಕೂಡ ಜಲಗ್ರಹಗಳು, ಜಲತತ್ವವನ್ನು ಹೊಂದಿರುವಂಥವ್ರು. ಅದೇ ರೀತಿ ಕಾಲಪುರುಷ ಚಕ್ರದ 4ನೇ ಭಾವದ ದಿಗ್ಬಲ ಗ್ರಹಗಳಾಗಿ ಇವೆರಡೂ ಕೂಡ ಇರುತ್ತೆ. ಬೆಳಗ್ಗೆ ಹುಟ್ಟಿದವರಿಗೆ ಶುಕ್ರ ತಾಯಿ ಸ್ವರೂಪವಾದರೆ, ರಾತ್ರಿ ಹುಟ್ಟಿದಂಥ ಅವರಿಗೆ ಚಂದ್ರ ಮಾತೃ ಸ್ವರೂಪನಾಗಿ ಕಾಣಿಸ್ಕೊಳ್ತಾರೆ. ಹಾಗಾಗಿ ಈ ಎರಡೂ ಗ್ರಹಗಳು ಕಾಲಪುರುಷ ಚಕ್ರದಲ್ಲಿ ಯಾವ ರೀತಿಯಾದಂಥ ಅಧಿಪತ್ಯವನ್ನು ಹೊಂದಿದೆ ಅನ್ನುವಂಥದ್ದನ್ನು ಗಮನಿಸುವಾಗ ಶುಕ್ರ ಗ್ರಹವನ್ನು ತೆಗೆದುಕೊಂಡ್ರೆ ಕುಟುಂಬದ ಸ್ಥಾನದ ಅಧಿಪತಿ ಹಾಗೆ ಸಪ್ತಮ ಭಾವದ ಅಧಿಪತಿ ವಿವಾಹ ಜೀವನ ಮತ್ತು ವ್ಯಾಪಾರ ವ್ಯವಹಾರಗಳು, ಪಾಲುದಾರಿಕೆ ಈ ಅಧಿಪತ್ಯವನ್ನು ಇದು ಸೂಚಿಸುತ್ತೆ. ಶುಕ್ರ ಗ್ರಹ ಇಲ್ಲಿ ವಿಶೇಷವಾಗಿ ವೃಷಭ ರಾಶಿ ಮತ್ತು ತುಲಾ ರಾಶಿ ಅಂದರೆ ಈ ಕಾಲಪುರುಷ ಚಕ್ರದಲ್ಲಿ 2 ಮತ್ತು 7ನೇ ಮನೆಯ ಅಧಿಪತ್ಯವನ್ನು ಹೊಂದಿರುತ್ತೆ ಈ ಶುಕ್ರ. ಹಾಗೆ ಇಲ್ಲಿ 12ನೇ ಮನೆಯಲ್ಲಿ ಉನ್ನತವಾದಂತಹ ಧ್ಯೇಯಗಳ ಸೂಚನೆಯನ್ನು ನೀಡುವಂಥದ್ದು. ಹಾಗೆ ಇದರ ಜೊತೆಗೆ ಅಂದರೆ ಸುಖದ ಜೊತೆಗೆ ಮೋಕ್ಷ ಸ್ಥಾನವನ್ನು ಕೂಡ ಕಾಲಪುರುಷ ಚಕ್ರದ ಮೀನ ರಾಶಿಯಲ್ಲಿ ತನ್ನ ಉಚ್ಚ ಸ್ಥಾನವನ್ನು ಗುರುತಿಸ್ಕೊಂಡಿರುವಂಥವನು ಶುಕ್ರ. ಇಲ್ಲಿ ವಿಶೇಷತೆ ಅಂತ ಹೇಳಿದ್ರೆ ಶುಕ್ರ ಗ್ರಹ ಕನ್ಯಾ ರಾಶಿ ಅಂದರೆ ಕಾಲಪುರುಷನ 6ನೇ ಭಾವದಲ್ಲಿ ತನ್ನ ನೀಚತ್ವವನ್ನು ತೋರಿಸ್ಕೊಂಡಿರುವಂಥವನು. ಯಾವುದೇ ರೀತಿಯ ಋಣ, ಯಾವುದೇ ರೀತಿಯ ರೋಗ
ಇವು ಶುಕ್ರನಿಗೆ ವಿರುದ್ಧವಾದದ್ದನ್ನು ಮತ್ತೆ ಇಷ್ಟಪಡದೇ ಇರುವಂಥ ವಿಚಾರಗಳನ್ನು ಅಲ್ಲಿ ತೋರಿಸ್ಕೊಳ್ಳುತ್ತೆ. ಹಾಗಾಗಿ ಅಲ್ಲಿ ಶುಕ್ರ ನೀಚ ಅಂತ ಹೇಳಿ ಗುರುತಿಸ್ಕೊಂಡಿರುವಂಥವನು. ಇನ್ನು ಚಂದ್ರಗ್ರಹದ ಬಗ್ಗೆ ಯೋಚನೆ ಮಾಡುವಂತಹ ಸಂದರ್ಭದಲ್ಲಿ ಇಲ್ಲಿ ಚಂದ್ರನ ಸ್ವಸ್ಥಾನ ಏನಿದೆ ಅದು ಅಂದರೆ ಕರ್ಕಾಟಕ ರಾಶಿ ಕಾಲಪುರುಷ ಚಕ್ರದ 4ನೇ ಭಾವ. ಇಲ್ಲಿ ದ್ವಿತೀಯ ಸ್ಥಾನ ಅಂದರೆ ಶುಕ್ರನ ರಾಶಿಯಾದಂಥ ವೃಷಭದಲ್ಲಿ ತನ್ನ ಉಚ್ಚ ಸ್ಥಾನವನ್ನು ಚಂದ್ರ ಗುರುತಿಸ್ಕೊಂಡಿದ್ದಾನೆ. ಕಾಲಪುರುಷ ಚಕ್ರದ 8ಮ ಸ್ಥಾನದಲ್ಲಿ ಅಂದರೆ ವೃಶ್ಚಿಕ ರಾಶಿಯಲ್ಲಿ ತನ್ನ ನೀಚತ್ವವನ್ನು ಚಂದ್ರ ಗುರುತಿಸ್ಕೊಂಡಿರ್ತಾನೆ. ಹಾಗಾಗಿ ಇಲ್ಲಿ ತಿಳಿದುಕೊಳ್ಬೇಕಾಗಿರುವಂಥ ವಿಚಾರಗಳು ಅಂತ ಹೇಳಿದ್ರೆ, ಚಂದ್ರ ಜಲರಾಶಿಯ ಅಧಿಪತಿಯಾಗಿದ್ದು ಪೃಥ್ವಿ ರಾಶಿಯಲ್ಲಿ ತನ್ನ ಉನ್ನತ ಸ್ಥಾನದ ಅಧಿಪತ್ಯವನ್ನು ಹೊಂದಿರ್ತಾನೆ. ಹಾಗೆ ಜಲಸ್ಥಾನದಲ್ಲಿ ತನ್ನ ನೀಚ ಗುಣಗಳನ್ನು ಅದು ಹೊಂದಿರುತ್ತೆ ಅನ್ನುವಂಥ ವಿಚಾರವನ್ನು ತಿಳ್ಕೊಳ್ಬೇಕಾಗತ್ತೆ. ಹಾಗೆ ಈ ಶುಕ್ರಗ್ರಹ ಪೃಥ್ವಿ ಹಾಗೆ ವಾಯು ಈ ಎರಡೂ ರಾಶಿಯ ಅಧಿಪತ್ಯವನ್ನು ಹೊಂದಿದ್ದು ಜಲಸ್ಥಾನದಲ್ಲಿ ತನ್ನ ಉನ್ನತ ಅಧಿಪತ್ಯವನ್ನು ಸ್ಥಾಪನೆ ಮಾಡಿಕೊಳ್ಳುತ್ತೆ. ಮತ್ತು ಈ ಪೃಥ್ವಿ ಸ್ಥಾನದಲ್ಲಿ ತನ್ನ ನೀಚ ಅಧಿಪತ್ಯದ ಗುಣಗಳನ್ನು ಪ್ರದರ್ಶನ ಮಾಡುತ್ತೆ ಅನ್ನುವಂಥ ವಿಚಾರಗಳನ್ನು ಇಲ್ಲಿ ತಿಳ್ಕೊಳ್ಬೇಕು. ಹಾಗಾಗಿ ಇಲ್ಲಿ ಪೃಥ್ವಿ ಜಲವನ್ನು ಆಕರ್ಷಣೆ ಮಾಡುತ್ತೆ. ಅದಕ್ಕಾಗಿಯೇ ಈ ಭೂಮಿಗೆ ಮಳೆ ಮೇಲಿನಿಂದ ಸುರಿಯುವಂಥದ್ದು ಇದು ಒಂದು ಆಕರ್ಷಣೆ. ಹಾಗೆ ಈ ಜಲ ಪೃಥ್ವಿಯನ್ನು ಕೂಡ ಆಕರ್ಷಣೆ ಮಾಡುತ್ತೆ. ಇಲ್ಲಿ ಪರಸ್ಪರರ ಆಕರ್ಷಣೆ ಇದೆ. ಪೃಥ್ವಿ ಜಲವನ್ನು, ಜಲ ಪೃಥ್ವಿಯನ್ನು ಆಕರ್ಷಣೆ ಮಾಡುವಂಥದ್ದು. ಅದೇ ರೀತಿಯಲ್ಲಿ ಶುಕ್ರ ಚಂದ್ರನನ್ನು, ಚಂದ್ರ ಶುಕ್ರನನ್ನು ಆಕರ್ಷಣೆ ಮಾಡುವಂಥದ್ದು. ಇವೆರಡೂ ಕೂಡ ಪರಸ್ಪರ ಆಕರ್ಷಿತವಾಗಿರುವಂಥದ್ದು ಇದೆ. ಹಾಗೆ ಜಲವನ್ನು ಆಕರ್ಷಣೆ ಮಾಡಲ್ಲ, ಪೃಥ್ವಿಯನ್ನು ಆಕರ್ಷಣೆ ಮಾಡಲ್ಲ. ಹಾಗಾಗಿನೇ ಜಲ ಪೃಥ್ವಿಯನ್ನು, ಪೃಥ್ವಿ ಜಲವನ್ನು ಆಕರ್ಷಣೆ ಮಾಡುವಂಥದ್ದು. ಇದು ಒಂದು ಪಾಸಿಟಿವ್, ಒಂದು ನೆಗೆಟಿವ್ ಇದ್ದಾಗ ಹೇಗೆ ಒಂದು ಕರೆಂಟ್ ಪಾಸ್ ಆಗುತ್ತೋ ಆ ರೀತಿಯಲ್ಲಿ ಇಲ್ಲಿ ಪ್ರೀತಿ, ಪ್ರೇಮ, ವೈವಾಹಿಕ ಜೀವನ, ಬದುಕು, ಸಂಪತ್ತು, ಸಮೃದ್ಧಿ, ನೆಮ್ಮದಿ, ಶಾಂತಿ, ಆಡಂಬರ ಇವೆಲ್ಲವೂ ಕೂಡ ಒದಗಿ ಬರುವಂಥದ್ದು ಈ ಕಾರಣಕ್ಕಾಗಿಯೇ. ಹಾಗಾಗಿ ಈ ಚಂದ್ರ ಪೃಥ್ವಿ ರಾಶಿಯಲ್ಲಿ ಬಲಿಷ್ಠನಾಗಿರ್ತಾನೆ, ಶುಕ್ರ ಜಲರಾಶಿಯಲ್ಲಿ ಬಲಿಷ್ಠನಾಗಿರ್ತಾನೆ. ಇನ್ನು ವಿಶೇಷವಾಗಿ ಈ ಶುಕ್ರ ಮತ್ತು ಚಂದ್ರ ಈ ಇಬ್ಬರೂ ಕೂಡ ಹೆಚ್ಚು ಕಡಿಮೆ 75 ಭಾಗದಷ್ಟು ಒಂದೇ ತರಹದ ಗುಣಗಳನ್ನು ಹೊಂದಿರ್ತಾರೆ. ಆದರೆ 25 ಭಾಗದಷ್ಟು ಬೇರೆ ಬೇರೆ ಗುಣಗಳನ್ನು ಇವು ಕೆಲವೊಮ್ಮೆ ಪ್ರದರ್ಶನ ಮಾಡ್ತಾರೆ. ಹಾಗಾಗಿನೇ ಈ ಶುಕ್ರ ಮಗಳಾಗಿ, ಚಂದ್ರ ತಾಯಿಯಾಗಿ ಗುರುತಿಸ್ಕೊಂಡಿರುವಂಥದ್ದು. ಹಾಗಾಗಿನೇ ಈ ಗ್ರಹಗಳು ಜಲಗ್ರಹಗಳಾಗಿದ್ದು ಸೌಂದರ್ಯ, ಅಧಿಕಾರ ಮತ್ತು ಸ್ವಾತಂತ್ರ್ಯಕ್ಕೆ ಪೂರಕವಾಗಿ ಕೆಲಸವನ್ನು ಮಾಡ್ತಾರೆ. ಇನ್ನು ಕೀರ್ತಿ, ಪ್ರತಿಷ್ಠೆಯನ್ನು ಪಡ್ಕೊಳ್ಳುವಂಥದ್ದು, ಸ್ವಯಂ ರಕ್ಷಣೆಯನ್ನು ಮಾಡಿಕೊಳ್ಳುವಂಥದ್ದು, ಹಾಗೆ ಉನ್ನತ ಮಟ್ಟದ ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳೋದಕ್ಕೂ ಕೂಡ ಇವರು ಸ್ವತಂತ್ರ ನಿರ್ಧಾರವನ್ನು ಹೊಂದಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಯಾರ ಜಾತಕದಲ್ಲಿ ಶುಕ್ರ ಮತ್ತು ಚಂದ್ರರ ಯುತಿ ಇದೆ ಅಂದರೆ ಇಬ್ಬರೂ ಕೂಡ ಒಂದೇ ಮನೆಯಲ್ಲಿರ್ತಾರೆ ಅಥವಾ ಪರಸ್ಪರ ದೃಷ್ಟಿಸ್ತಾ ಇದ್ದಾರೆ, ಇಂಥ ವಿಚಾರಗಳಲ್ಲಿ ಪರಸ್ಪರ ಆಕರ್ಷಣೆಯನ್ನು ಹೊಂದಿರ್ತಾರೆ. ಹಾಗಾಗಿನೇ ಈ ಕುಂಡಲಿಯಲ್ಲಿ ಎರಡೂ ಗ್ರಹಗಳು ಒಟ್ಟಿಗಿದ್ದರೆ ಗ್ರಹಗಳು ರಾಜಯೋಗವನ್ನು ಕೊಡುತ್ತೆ. ಅಂಥವ್ರಿಗೆ ಐಷಾರಾಮಿ ಅಥವಾ ಐಶ್ವರ್ಯದ ಬದುಕು ಪ್ರಾಪ್ತಿಯಾಗತ್ತೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿ ಸಮಾಜದಲ್ಲಿ ಉನ್ನತ ಸ್ಥಾನಮಾನ ಇದೆ, ಗೌರವ ಇದೆ ಅಂತ ಅಂದರೆ, ಅಥವಾ ಅವರು ಸಂಪದ್ಭರಿತರಾಗಿದ್ದಾರೆ, ಜಮೀನಿದೆ, ಮನೆ ಇದೆ, ತೋಟ ಇದೆ, ವಾಹನ ಇದೆ, ಸಕಲ ಸೌಲಭ್ಯಗಳು ಇದೆ, ಸೌಕರ್ಯಗಳು ಇದೆ ಅಂತ ಹೇಳಿದ್ರೆ ಇದಕ್ಕೆ ಈ ಚಂದ್ರ ಮತ್ತು ಶುಕ್ರರ ಯುತಿ ಕಾರಣವಾಗತ್ತೆ. ಹಾಗಾಗಿನೇ ಈ ಎರಡೂ ಕಾಂಬಿನೇಷನ್ ಏನಿದೆ, ಈ ಗ್ರಹಗಳ ಯುತಿ ಹೆಚ್ಚು ಪ್ರಯೋಜನಕಾರಿಯಾಗಿರುತ್ತೆ. ಹಾಗೆ ಈ ಎರಡೂ ಗ್ರಹಗಳ ಒಂದು ಉಪಚಯ ಸ್ಥಾನಗಳಲ್ಲಿ ಏನಾದರೂ ಸ್ಥಿತರಾಗಿದ್ದರೆ ವ್ಯಕ್ತಿಯ ಜೀವನದಲ್ಲಿ ಅದೃಷ್ಟದ ಬದಲಾವಣೆಯನ್ನು ತರುತ್ತೆ. ಒಬ್ಬ ವ್ಯಕ್ತಿ ಇದ್ದಕ್ಕಿದ್ದ ಹಾಗೇ ಬದಲಾವಣೆ ಆಗಿದ್ದಾನೆ, ಅವನು ಶ್ರೀಮಂತನಾಗಿದ್ದಾನೆ ಅಂತ ಹೇಳಿದ್ರೆ ಈ ಎರಡೂ ಗ್ರಹಗಳೇ ಕಾರಣವಾಗಿರುವಂಥದ್ದು. ಹಾಗಾಗಿನೇ ಈ ಎರಡೂ ಗ್ರಹಗಳು ಲಗ್ನದಲ್ಲಿ ಪಂಚಮ ಭಾವದಲ್ಲಿ ಅಥವಾ 9ನೇ ಭಾವದಲ್ಲಿದ್ದರೆ ಅವರಿಗೆ ಅಪಾರ ರೀತಿಯಾದಂಥ ಒಂದು ಪ್ರತಿಭೆ ಇರುತ್ತೆ, ಜ್ಞಾನ ಪ್ರಾಪ್ತಿಯಾಗತ್ತೆ, ಉತ್ತಮ ಗುರುಗಳು ಸಿಗ್ತಾರೆ, ಹಾಗೆ ಐಶ್ವರ್ಯ ಕೂಡ ಅವರಿಗೆ ಪ್ರಾಪ್ತಿಯಾಗತ್ತೆ. ಜೊತೆಗೆ ಜೀವನದಲ್ಲಿ ಅಂದುಕೊಂಡಿರುವಂಥ ಗುರಿಯನ್ನು ಸಾಧನೆ ಮಾಡ್ತಾರೆ. ಇದು ಅವರ ತಾಕತ್ತು. ಹಾಗಾಗಿ ಈ ಚಂದ್ರ ಮತ್ತು ಶುಕ್ರರ ಈ ಸಂಯೋಗ ಏನಿದೆ ಇದು ವಿಶೇಷವಾದಂಥ ಲಾಭವನ್ನು ತಂದುಕೊಡುತ್ತೆ. ಹಾಗೆ ಈ ಎರಡೂ ಗ್ರಹಗಳು ಒಟ್ಟಿಗೆ ಸೇರಿದಾಗ ಕೆಲವೊಂದು ಕೆಟ್ಟ ಫಲಿತಾಂಶಗಳನ್ನು ಕೂಡ ನೀಡುತ್ತೆ ಅನ್ನುವಂಥದ್ದನ್ನು ಕೆಲವು ಶಾಸ್ತ್ರಕಾರರು ತಿಳಿಸಿದ್ದಾರೆ. ಅದರ ಬಗ್ಗೆ ನಾವು ನಾಳಿನ ಸಂಚಿಕೆಯಲ್ಲಿ ನೋಡೋಣ. ಇಲ್ಲಿಯವರೆಗೆ ಈ ಎರಡೂ ಗ್ರಹಗಳ ಯುತಿ ಏನಿದೆ ಅದು ಅದೃಷ್ಟವನ್ನು ತರುತ್ತೆ ಅನ್ನುವಂಥ ವಿಚಾರ ಇದೆ. ಆದರೆ ಈ ಎರಡೂ ಗ್ರಹಗಳು ಕೆಲವೊಂದು ಸಂದರ್ಭಗಳಲ್ಲಿ ಈ ವೈವಾಹಿಕ ಜೀವನದಲ್ಲಿ
ತೊಂದರೆಗಳನ್ನು ಕೊಡುತ್ತೆ ಅನ್ನುವಂಥ ವಿಚಾರವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಈಗ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. 7ನೇ ಮನೆ. ಬಹಳ ವಿಶೇಷವಾಗಿ ಕುಟುಂಬದಲ್ಲಿ ಒಂದು ರೀತಿಯಲ್ಲಿ ನೆಮ್ಮದಿ ಇದೆ. ನಿಮ್ಮ ಕೆಲಸ ಕಾರ್ಯಗಳಿಗೆ ಕುಟುಂಬಸ್ಥರ ಬೆಂಬಲ ಇದೆ. ಯಾರೂ ಕೂಡ ವಿರೋಧ ಇಲ್ಲ. ಎಲ್ಲೂ ಕೂಡ ಏತಿ ಪ್ರೇತಿ ಅನ್ನುವಂಥ ವಿಚಾರಗಳು ಬರಲ್ಲ. ಒಮ್ಮತ ಇದೆ, ಸಹಮತ ಈ ದಿನ ಇರುತ್ತೆ. ಹಾಗೆ ಉದ್ಯೋಗ ಸ್ಥಾನದಲ್ಲಿ ಕೂಡ ನಿಮ್ಮ ಕೆಲಸದ ಒತ್ತಡದಿಂದ ಮುಕ್ತಿ ಸಿಕ್ಕುವಂಥ ಸಾಧ್ಯತೆ ಕೂಡ ಇದೆ. ಜವಾಬ್ದಾರಿಯನ್ನು ಬಹಳ ಚೆನ್ನಾಗಿ ನಿಭಾಯಿಸ್ತೀರಿ. ಹಾಗೆ ಎಷ್ಟೇ ಒತ್ತಡಗಳಿದ್ರೂ ಕೂಡ ಬಹಳ ಖುಷಿಯಿಂದ ಅದನ್ನು ಜವಾಬ್ದಾರಿಯುತವಾಗಿ ನಿರ್ವಹಣೆ ಮಾಡೋದ್ರಿಂದ ಕೆಲಸ ಕಾರ್ಯಗಳು ಬಹಳ ಈಸಿ ಆಗುತ್ತೆ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಸಂತೋಷದಿಂದ ಕಾಲ ಕಳೆಯುವಂಥ ಸಂದರ್ಭಗಳು ಕೂಡ ಇದೆ. ಪ್ರಮುಖ ಕೆಲಸಗಳನ್ನು ಬಹಳ ಸುಗಮವಾಗಿ ಪೂರ್ಣಗೊಳಿಸಲಿಕ್ಕೆ ನಿಮ್ಮ ಸ್ನೇಹಿತರ ಬೆಂಬಲ ಇದೆ. ಸಹೋದ್ಯೋಗಿಗಳ ಸಹಕಾರ ಈ ದಿನ ಬಹಳ ಚೆನ್ನಾಗಿರುತ್ತೆ. ಹಾಗೆ ಹೊಸದಾಗಿ ಗೃಹೋಪಯೋಗಿ ವಸ್ತುಗಳನ್ನು, ಕೆಲವು ಉಪಕರಣಗಳನ್ನು ಕೊಳ್ಳುವಂಥ ಯೋಗ ಕೂಡ ಇದೆ. ಹಾಗಾಗಿ ಈ ದಿನದಲ್ಲಿ ಮನೆಯ ಅಲಂಕಾರ ಇರಲಿ, ನಿಮ್ಮ ಒಂದು ವೈಯಕ್ತಿಕ ಜೀವನದ ಒಂದು ವಿಶೇಷವಾದಂಥ ಸುಖ ಸಂತೋಷಗಳನ್ನು ಅನುಭವಿಸುವಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿಕೊಳ್ತೀರಿ. ಒಟ್ಟಾರೆ ಈ ದಿನ ಬಹಳ ವಿಶೇಷವಾದಂಥ ವ್ಯವಹಾರಗಳಲ್ಲಿ ತೊಡಗಿಸ್ಕೊಳ್ಳುವಂಥದ್ದು, ಲಾಭದಾಯಕವಾದಂಥ ಉದ್ದಿಮೆಯಲ್ಲಿ ಮುಂದುವರಿಯುವಂಥದ್ದು, ಹಾಗೆ ಮನಸ್ಸಿಗೆ ತುಂಬ ಸಂತೋಷವನ್ನು ಕೊಡುವಂಥ ಸನ್ನಿವೇಶಗಳನ್ನು ಈ ದಿನ ಅನುಭವಿಸ್ತೀರಿ. ಒಟ್ಟಾರೆ ಈ ದಿನ ನಿಮಗೆ ಸುಖದ ದಿನ, ಸಂತೋಷದ ದಿನ. ಅದಕ್ಕಾಗಿಯೇ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶಿವ ಪಾರ್ವತಿಯರ ದರ್ಶನ ಮಾಡಿ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ. ಹಾಗೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡಿ ಒಳ್ಳೆಯ ಫಲ ನಿಮ್ಮದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ಆನಂದದ ದಿನ, ಸಂತೋಷದ ದಿನ. ಏಕೆ ಅಂತ ಹೇಳಿದ್ರೆ ಕೆಲಸ ಕಾರ್ಯಗಳು ಬಹಳ ವಿಶೇಷ ರೀತಿಯಲ್ಲಿ ಮುಂದುವರಿಯುವಂಥದ್ದು ಇದೆ. ಒಂದು ಸಮಸ್ಯೆ ಅಂತ ಹೇಳಿದ್ರೆ ಅದಕ್ಕೆ ನಾನಾ ವಿಧದಲ್ಲಿ ನೀವು ಪರಿಹಾರಗಳನ್ನು ಕಂಡುಹಿಡ್ಕೊಳ್ತೀರಿ. ಹಾಗಾಗಿನೇ ಒಂದು ಮಲ್ಟಿ ಡೈಮೆನ್ಷನಲ್ಲಿರುವಂಥ ದಿನ ಇದು ನಿಮಗೆ. ಹಾಗೆ ಈ ದಿನ ಹೊಸ ಜ್ಞಾನೋದಯಕ್ಕಾಗಲಿ, ಹೊಸದಾಗಿ ಒಂದು ವಿಚಾರಗಳನ್ನು ತಿಳ್ಕೊಳ್ಳಿಕ್ಕಾಗಲಿ ಒಳ್ಳೆಯ ಅವಕಾಶಗಳು ನಿಮಗೆ ಸಿಕ್ಕುವಂಥದ್ದು ಇದೆ. ಹಾಗಾಗಿನೇ ಕೆಲವೊಂದನ್ನು ಬಲ್ಲವರಿಂದ ತಿಳ್ಕೊಳ್ತೀರಿ, ಕೆಲವರನ್ನು ನೋಡ್ತಾ ತಿಳ್ಕೊಳ್ಳುವಂಥದ್ದು, ಕೆಲವರನ್ನು ಮಾಡಿ ಕಲ್ತ್ಕೊಳ್ತೀರಿ. ಹಾಗಾಗಿನೇ ಈ ದಿನ ವಿಶೇಷವಾಗಿ ಹೊಸ ಜ್ಞಾನ ನಿಮಗೆ ಸೇರ್ಪಡೆಯಾಗುತ್ತೆ. ಹಾಗೆ ಈ ಹಣಕಾಸಿನ ವ್ಯವಹಾರಗಳು ಕೂಡ ತುಂಬ ಸುಗಮವಾಗಿ ಸಾಗುವಂಥದ್ದು ಇದೆ. ಇದು ನಿಮ್ಮ ಮನಸ್ಸಿಗಾಗಲಿ ಅಥವಾ ನಿಮ್ಮ ಒಂದು ಸಂಕಲ್ಪಕ್ಕೆ ಪೂರಕವಾದಂಥ ಧೈರ್ಯವನ್ನು ತಂದುಕೊಡುವಂಥ ವಿಚಾರ. ಏಕೆಂದರೆ ಹಣ ಇದ್ದರೆ ಯಾವುದೇ ಯೋಜನೆಗಳನ್ನು ಜಾರಿಗೊಳಿಸ್ಬೋದು, ಯಾವುದೇ ರೀತಿಯ ಖರ್ಚು ವೆಚ್ಚಗಳು ಬಂದರೂ ನಿಭಾಯಿಸ್ಬೋದು. ಒಂದು ರೀತಿಯಲ್ಲಿ ಧೈರ್ಯ ಇರುತ್ತೆ, ಆತ್ಮವಿಶ್ವಾಸ ಇರುತ್ತೆ ಈ ದಿನ. ಹಾಗೆ ಮಕ್ಕಳ ಆರೋಗ್ಯ ಸಮಸ್ಯೆಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಒಳ್ಳೆಯ ನಿರ್ಧಾರಗಳನ್ನು ಕೈಗೊಳ್ತೀರಿ. ವೈದ್ಯರನ್ನು ಭೇಟಿ ಮಾಡುವಂಥದ್ದು, ಔಷಧೋಪಚಾರಗಳು, ಶುಶ್ರೂಷೆ ಇತ್ಯಾದಿ ನಡೆಯುವಂಥದ್ದು ಕೂಡ ಈ ದಿನ ಇರುತ್ತೆ. ಒಟ್ಟಾರೆ ಈ ದಿನ ನೀವು ಕೈಗೊಂಡಂಥ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಪರಿಶ್ರಮ ಇದೆ, ಆದರೂ ಒಳ್ಳೆಯ ಫಲವನ್ನು ನೀವು ನೋಡ್ತೀರಿ. ಹಾಗೆ ಈ ದಿನ ನಿಮ್ಮ ಮಾತನ್ನು ಸ್ವಲ್ಪ ನಿಯಂತ್ರಣದಲ್ಲಿಟ್ಕೊಂಡ್ರೆ ಸಾಕು. ಆತುರವಾಗಿ ಮಾತಾಡುವಂಥದ್ದು, ಆತುರವಾಗಿ ನಿರ್ಧಾರಗಳನ್ನು ಪ್ರಕಟ ಮಾಡುವಂಥದ್ದನ್ನು ಮಾಡಬೇಡಿ. ಸ್ವಲ್ಪ ತಾಳ್ಮೆ ಇರಲಿ, ಸ್ವಲ್ಪ ನಿಧಾನವಾಗಿ ಮುಂದುವರಿರಿ, ಎಲ್ಲವೂ ಕೂಡ ಯಶಸ್ವಿ ಆಗುತ್ತೆ. ಸ್ವಲ್ಪ ನಿಧಾನ ಆದರೂ ಕೂಡ ಮುಂದೆ ಒಂದು ಉತ್ತಮವಾದಂಥ ಸಮಯದಲ್ಲಿ ಸೂಕ್ತವಾದಂಥ ಬದಲಾವಣೆಯನ್ನು ನೀವು ನಿರೀಕ್ಷೆ ಮಾಡಬಹುದು. ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ, ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿ, ಈ ದಿನ ಪಾರ್ವತಿಯ ದರ್ಶನ ಮಾಡಿ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಪಂಚಮ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿನೇ ಈ ದಿನದ ಪ್ರಯತ್ನಗಳು ನಿಮಗೆ ಮಿಶ್ರ ಫಲವನ್ನು ನೀಡುತ್ತೆ. ನಿರೀಕ್ಷೆಯಂತೆ ಕೆಲಸಗಳಾಗಲ್ಲ, ಕಷ್ಟಪಡಬೇಕು. ಕಷ್ಟಪಡ್ತಾ ಇದ್ದರೂ ಕೂಡ ಕೆಲವರು ಮಧ್ಯದಲ್ಲೇ ಕೈ ಕೊಡುವಂಥದ್ದು ಇದೆ. ಹಾಗಾಗಿ ಪೂರ್ಣವಾಗಿ ಯಾರನ್ನೂ ಕೂಡ ನಂಬಬೇಡಿ. ಆದರೆ ಅವರು ನಂಬಿಕೆಯಿಂದ ಜೀವನ ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ತಿಳಿಸ್ತಾರೆ. ಅದರ ಒಂದು ಮಹತ್ವವನ್ನು ತಿಳ್ಕೊಳ್ಬೇಕು. ಅಂದರೆ ಯಾರಿಂದ ಎಷ್ಟರ ಮಟ್ಟಿಗೆ ಬೇಕೋ ಅಷ್ಟು ಮಾತ್ರ ನೀವು ಈ ದಿನ ಸಹಾಯವನ್ನು ನಿರೀಕ್ಷೆ ಮಾಡಿ. ಎಲ್ಲದಕ್ಕೂ ಕೂಡ ಎಲ್ಲರನ್ನು ಆಶ್ರಯ ಮಾಡುವಂಥದ್ದನ್ನು ಮಾಡಬೇಡಿ, ಅಷ್ಟೊಂದು ಒಳ್ಳೆಯ ಫಲ ಸಿಕ್ಕಲ್ಲ. ಹಾಗೆ ಈ ದಿನ ನೋಡಿ, ನಿಮ್ಮ ಆರೋಗ್ಯ
ಮತ್ತು ನಿಮ್ಮ ಕೆಲಸ ಕಾರ್ಯಗಳು ಇವುಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುವಂಥದ್ದು ಕೂಡ ಇದೆ. ಕೆಲಸದ ಒತ್ತಡದಿಂದ ಆರೋಗ್ಯ ಸುಧಾರಣೆಯಾಗಲ್ಲ, ವಿಶ್ರಾಂತಿ ಬೇಕು. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ನಿಧಾನಗತಿಯ ಫಲಿತಾಂಶಗಳು ಬರುತ್ತೆ. ಅಷ್ಟೊಂದು ಸ್ಪೀಡ್ ಇಲ್ಲ, ಅಷ್ಟೊಂದು ಎನರ್ಜಿ ಇಲ್ಲ, ಅಷ್ಟೊಂದು ಒಂದು ಚಾಕಚಕ್ಯತೆ ಅನ್ನುವಂಥದ್ದು ನಿಮ್ಮ ಕೆಲಸದಲ್ಲಿ ಕಾಣಿಸ್ತಾ ಇಲ್ಲ. ಹಾಗಾಗಿನೇ ಈ ದೈಹಿಕವಾಗಿ ವಿಶ್ರಾಂತಿ ಇಲ್ಲದ ಸಂದರ್ಭದಲ್ಲಿ ಹೇಗೆ ವರ್ತಿಸ್ತೀರಿ ಅನ್ನುವಂಥದ್ದಕ್ಕೆ ಈ ದಿನ ನಿಮಗೆ ಉದಾಹರಣೆಯಾಗಿ ನಿಲ್ಲುತ್ತೆ. ಹಾಗೆ ವ್ಯವಹಾರಗಳು ಸ್ವಲ್ಪ ನಿಧಾನವಾಗಿ ಜರುಗುವಂಥದ್ದು ಇದೆ. ಹಾಗಾಗಿ ನಿಮ್ಮ ಸ್ಪೀಡ್ಗೆ ಯಾವುದೂ ಕೂಡ ಆಗಲ್ಲ. ಹಾಗಾಗಿ ಸ್ವಲ್ಪ ನಿಧಾನಿಸಬೇಕು. ಹಾಗೆ ಈ ದಿನ ವಿಶೇಷವಾಗಿ ಸ್ತ್ರೀಯರ ಜೊತೆಯಲ್ಲಿ ವ್ಯವಹಾರ ಮಾಡುವಾಗ ಸ್ವಲ್ಪ ಹೊಂದಾಣಿಕೆ ಇರಲಿ. ರಿಜಿಡ್ ಪಾಲಿಸಿಯನ್ನು ಇಟ್ಕೊಳ್ಬೇಡಿ. ಕಠಿಣವಾಗಿ ಹೀಗೆ ಆಗಬೇಕು ಅನ್ನುವಂಥ ಒಂದು ನಿಲುವನ್ನು ನೀವು ಸಡಿಲಿಸಬೇಕಾಗತ್ತೆ ಈ ದಿನ. ಇನ್ನು ಈ ದಿನದಲ್ಲಿ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಸ್ವಲ್ಪ ಆಸಕ್ತಿ ಕೂಡ ಮೂಡುವಂಥದ್ದು ಇದೆ. ದೇವಾಲಯ ದರ್ಶನ ಮಾಡ್ತೀರಿ, ಭಗವಂತನ ಸೇವೆ, ಆರಾಧನೆ ಇತ್ಯಾದಿಗಳಲ್ಲಿ ಪರೋಕ್ಷವಾಗಿ ತೊಡಗಿಸ್ಕೊಳ್ಳುವಂಥದ್ದು ಕೂಡ ಇದೆ. ಆದರೆ ಮನಸ್ಸು ಬಿಚ್ಚಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ ಅದರಲ್ಲಿ ಕಂಪ್ಲೀಟಾಗಿ ಇನ್ವಾಲ್ವ್ ಆಗಿ ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 4. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂಥ ಚಂದ್ರ ಚತುರ್ಥದಲ್ಲಿದ್ದಾನೆ. 4ರ ಸ್ಥಾನ ಸುಖಸ್ಥಾನ. ಹಾಗಾಗಿ ಈ ದಿನ ಕೆಲವೊಂದು ವಿಚಾರಗಳಿಂದ, ಅದರಲ್ಲೂ ನಿಮ್ಮ ದೂರದೃಷ್ಟಿತ್ವದ ಕೊರತೆಯಿಂದ ಈ ಸುಖವನ್ನು ನೀವು ಕೈ ಚೆಲ್ಲುವಂಥ ಸಾಧ್ಯತೆಗಳಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಇಲ್ಲ. ಹಾಗಾಗಿ ಯಾವುದೋ ಒಂದು ಹಠ, ಯಾವುದೋ ಒಂದು ಈ ಕೆಲಸಕ್ಕೆ ಬಾರದಂತಹ ಯೋಜನೆ ಅಥವಾ ಪ್ರಾಯೋಗಿಕವಾಗಿ ಇಲ್ಲದಂತಹ ಕೆಲಸ ಕಾರ್ಯಗಳು ಇತ್ಯಾದಿ ಕಾರಣಗಳಿಗಾಗಿ ಈ ದಿನ ಸ್ವಲ್ಪ ನಷ್ಟಕ್ಕೆ ನೀವು ಒಳಗಾಗಬೇಕಾಗತ್ತೆ. ಅದರಲ್ಲೂ ಹಣಕಾಸಿನ ವ್ಯವಹಾರ ಏನಾದರೂ ಇದ್ದರೆ ಸ್ವಲ್ಪ ಜಾಗ್ರತೆ. ಇನ್ನು ದೂರದ ಪ್ರಯಾಣ ಅನ್ನುವಂಥದ್ದು ಕೂಡ ಅಷ್ಟಾಗಿ ನಿಮಗೆ ಸೌಕರ್ಯವನ್ನು ತರಲ್ಲ, ಅನುಕೂಲ ಇಲ್ಲ. ಅದರಲ್ಲೂ ಏನೋ ಒಂದು ಕಿರಿಕಿರಿ ಆಗುತ್ತೆ, ಅದರಲ್ಲೂ ಮನಸ್ಸಿಗೆ ಸಮಾಧಾನ ಇರಲ್ಲ. ಹಾಗಾಗಿನೇ ದೂರದ ಪ್ರಯಾಣವನ್ನು ಮುಂದಕ್ಕೆ ಹಾಕುವಂಥದ್ದು ಬಹಳ ಉತ್ತಮ. ಇನ್ನು ಈ ದಿನ ಮನೆಯ ಹೊರಗೂ ಕೂಡ ನಿಮಗೆ ಒತ್ತಡಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಅಪರಿಚಿತ ವ್ಯಕ್ತಿಗಳ ಜೊತೆಯಲ್ಲಿ ಮಾತಿನ ಚಕಮಕಿಗಳು ಕೂಡ ಆಗುವಂಥದ್ದು ಇದೆ. ಇನ್ನು ಮನೆಯ ಒಳಗೆ ನಿಮ್ಮ ತಾಯಿಯವರಿಂದ, ತಾಯಿ ಸ್ಥಾನದಲ್ಲಿರೋರಿಂದ ನಿಮ್ಮಿಂದ ಹೆಚ್ಚು ನಿರೀಕ್ಷೆಯನ್ನು ಇಟ್ಕೊಂಡಿರ್ತಾರೆ. ಅದನ್ನು ಫುಲ್ಫಿಲ್ ಮಾಡಲಿಕ್ಕೆ ನಿಮ್ಮಿಂದ ಆಗಲ್ಲ. ಹೀಗಾಗಿಯೇ ಭಿನ್ನಾಭಿಪ್ರಾಯಗಳು ಬರುತ್ತೆ. ಸ್ವಲ್ಪ ಎಚ್ಚರಿಕೆ ಇರಲಿ. ಕುಟುಂಬಸ್ಥರಿಗೆ ಮೊದಲು ಆದ್ಯತೆಯನ್ನು ಕೊಡಿ, ಒಂದು ಕ್ವಾಲಿಟಿ ಟೈಮ್ ಕೊಡಿ. ಈ ದಿನ ಒಳ್ಳೆಯದಾಗತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ವಿಚಾರಗಳಲ್ಲೂ ಕೂಡ ಮನೆಯಲ್ಲಿರುವಂಥ ಹಿರಿಯರ ಒಂದು ಸಲಹೆಯನ್ನು ಪಡ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಹಾಗೆ ಹಿರಿಯರ ಆಶೀರ್ವಾದ ಪಡ್ಕೊಳ್ಳಿ, ನಿಮ್ಮ ಮನೆ ದೇವರ ಅನುಗ್ರಹವನ್ನು ಪಡ್ಕೊಳ್ಳಿ. ಅದಕ್ಕಾಗಿಯೇ ನಿಮ್ಮ ಕುಲದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಗಣಪತಿಯನ್ನು ಈ ದಿನ ಸ್ಮರಣೆ ಮಾಡೋದರಿಂದ ಒಳ್ಳೆಯ ಫಲ ಇದೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿಯವರಿಗೆ ಈ ದಿನ 3ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಕೀರ್ತಿ ಸ್ಥಾನ ಇದು. ಹಾಗಾಗಿ ನೀವು ಮಾಡುವಂಥ ಪ್ರತಿ ಕೆಲಸ ಕಾರ್ಯಗಳಲ್ಲಿ ಒಂದು ಒಳ್ಳೆಯ ಗೌರವ ಸಂಪಾದನೆ ಇದೆ, ಒಂದು ಸ್ಥಾನಮಾನ ಹೆಚ್ಚಳ ಆಗುವಂಥದ್ದು ಇದೆ. ಹಾಗಾಗಿ ನಿಮ್ಮ ಮಾತಿಗೆ ಈ ದಿನ ಕಿಮ್ಮತ್ತಿದೆ, ನಿಮ್ಮ ಅಭಿಪ್ರಾಯಕ್ಕೆ ಬೆಲೆ ಇದೆ, ಫೇಸ್ ವ್ಯಾಲ್ಯೂ ಚೆನ್ನಾಗಿದೆ. ಹಾಗೆ ಹಣಕಾಸಿನ ವ್ಯವಹಾರಗಳಲ್ಲೂ ಕೂಡ ನೀವು ಕೈ ಹಾಕಿದಂಥ ವ್ಯವಹಾರ ಕ್ಲಿಕ್ ಆಗುತ್ತೆ. ಎಲ್ಲೂ ಕೂಡ ಸೋಲಿಲ್ಲ ಈ ದಿನ. ಫಲಿತಾಂಶ ನಿಧಾನವಾಗಿ ಬರಬಹುದು, ಲಾಭ ಈ ದಿನ ಬರದೇ ಇರಬಹುದು, ಆದರೆ ನಷ್ಟವಂತೂ ಆಗಲ್ಲ. ಯಾಕೆಂದರೆ ನಿಮ್ಮ ವಿವೇಚನೆ, ನಿಮಗೆ ಇರುವಂಥ ಒಂದು ಪ್ರಾಕ್ಟಿಕಲ್ಲ ನಾಲೆಡ್ಜ್ ಏನಿದೆ, ಇದು ನಿಮ್ಮನ್ನು ಕೆಲವೊಂದು ಸಮಸ್ಯೆಗಳಿಂದ ಪಾರು ಮಾಡುತ್ತೆ. ಸೇವ್ ಆಗ್ತೀರಿ ಈ ದಿನದಲ್ಲಿ. ಹಾಗೆ ಈ ದಿನ ಅತ್ಯಂತ ಕಷ್ಟದಿಂದ ಕೂಡಿರುವಂಥ ಕೆಲವು ಸ್ನೇಹಿತರನ್ನು ಭೇಟಿ ಮಾಡುವಂಥದ್ದು ಕೂಡ ಇದೆ. ನಿಮ್ಮಿಂದ ಅವರ ಸಹಾಯವನ್ನು ನಿರೀಕ್ಷೆ ಮಾಡ್ತಾ ಇರುವಂಥದ್ದು. ಹಾಗಾಗಿ ನಿಮ್ಮ ಇತಿಮಿತಿಯನ್ನು ನೋಡಿಕೊಂಡು ನಿಮ್ಮ ಸ್ನೇಹಿತರಿಗೆ ಸಹಾಯ ಮಾಡುವಂಥ ಒಂದು ಔದಾರ್ಯವನ್ನು ತೋರಿಸ್ಬೇಕಾಗತ್ತೆ. ಮೊದಲು ನೀವು ಸುರಕ್ಷಿತವಾಗಿರಬೇಕು, ನಂತರ ಅವರನ್ನು ಸುರಕ್ಷಿತ ಸ್ಥಳಕ್ಕೆ ನೀವು ಕರ್ಕೊಂಡು ಹೋಗ್ಬೋದು. ಈ ಒಂದು ಲಾಜಿಕನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಹಾಗೆ ಈ ದಿನದಲ್ಲಿ ನಿಮ್ಮ ವೃತ್ತಿ, ವ್ಯಾಪಾರ, ವ್ಯವಹಾರಗಳಲ್ಲಿ ಸ್ವಲ್ಪ ಪೈಪೋಟಿ ಇದೆ, ಆದರೂ ಕೂಡ ಅದನ್ನು ಚೆನ್ನಾಗಿ ನಿಭಾಯಿಸ್ತೀರಿ. ಅಂಥ ಒಂದು ಧೈರ್ಯ ಇದೆ, ಸ್ಥೈರ್ಯ ಇದೆ, ಒಂದು ಜನರಲ್ ನಾಲೆಡ್ಜ್ ಅನ್ನುವಂಥದ್ದು, ಜನರಲ್ ಅವೇರ್ನೆಸ್ ಅನ್ನುವಂಥದ್ದು ಬಹಳ ಚೆನ್ನಾಗಿದೆ ಈ ದಿನದಲ್ಲಿ. ಹಾಗಾಗಿನೇ ನಿಮ್ಮ ಒಂದು
ವಿಚಾರಗಳನ್ನಾಗಲಿ ನಿಮಗಿರುವಂಥ ಒಂದು ಟ್ಯಾಲೆಂಟನ್ನಾಗಲಿ ಅಪ್ಡೇಟ್ ಮಾಡ್ಕೊಳ್ತೀರಿ. ಅದು ನಿಮ್ಮ ಜೀವನಕ್ಕೆ ಬೇಕಾದಂಥ ಸೌಲಭ್ಯಗಳನ್ನು ಒದಗಿಸ್ಕೊಡುತ್ತೆ. ತುಂಬ ಹ್ಯಾಂಡಿಯಾಗಿರುತ್ತೆ ಈ ದಿನ ನಿಮ್ಮ ಜೀವನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇದ್ದಾನೆ. ಈ ದ್ವಿತೀಯ ಸ್ಥಾನ ಅಂತ ಹೇಳಿದ್ರೆ ಇದು ಕುಟುಂಬ ಸ್ಥಾನ, ಧನಸ್ಥಾನ, ವಾಕ್ಸ್ಥಾನ ಇದು. ಹಾಗಾಗಿ ಈ ಮಾತಿಗೆ ವಿಶೇಷವಾಗಿ ಈ ದಿನದಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದು ಇದೆ. ಹಾಗಾಗಿ ನಿಮ್ಮ ಮಾತು, ನಿಮ್ಮ ಅಭಿಪ್ರಾಯ ಯಾವುದೇ ಸಂದರ್ಭದಲ್ಲೂ ಕೂಡ ಬಹಳ ಸ್ವತಂತ್ರವಾಗಿರಬಾರ್ದು. ಅಂದರೆ ಡಿಮ್ಯಾಂಡ್ ಇದ್ದರೆ ಮಾತ್ರ ಮಾತಾಡಿ, ನಿಮ್ಮ ತೀರ್ಮಾನ ಹೇಳಿ. ಇಲ್ಲ ಅಂತ ಹೇಳಿದ್ರೆ ಮೌನವಾಗಿರುವಂಥದ್ದು ತುಂಬ ಉತ್ತಮ. ಹಾಗೆ ಮನೆಯಲ್ಲೂ ಕೂಡ ಈ ದಿನ ಹಣಕಾಸಿನ ವಿಚಾರಗಳಿಗೆ ಸ್ವಲ್ಪ ಮನಸ್ತಾಪಗಳು ಕೂಡ ಆಗುವಂಥದ್ದು ಇದೆ. ಯಾರೋ ಒಬ್ಬರು ನಿಮ್ಮ ಸಂಪಾದನೆಯನ್ನು, ನಿಮ್ಮ ಉಳಿತಾಯವನ್ನು, ನಿಮ್ಮ ಖರ್ಚು ವೆಚ್ಚಗಳ ಲೆಕ್ಕಾಚಾರವನ್ನು ಕೇಳುವಂಥವ್ರು ಇದ್ದಾರೆ. ಹಾಗಾಗಿ ಕೆಲವರು ಸ್ವತಂತ್ರವಾಗಿರಬೇಕು ಅನ್ನುವಂಥ ಮನಸ್ಥಿತಿ ಇರುವಂಥವ್ರಿಗೆ ಈ ರೀತಿಯ ಒಂದು ತನಿಖೆ ಆಗಲಿ, ಈ ರೀತಿಯ ಒಂದು ಲೆಕ್ಕಾಚಾರ ಸ್ವಲ್ಪ ಇರುಸು ಮುರುಸನ್ನು ತರುವಂಥದ್ದು. ಹಾಗಾಗಿನೇ ಈ ದಿನ ಮನೆಯ ಒಳಗೂ ಕೂಡ ಸ್ವಲ್ಪ ಅಸಮಾಧಾನ ಇರುವಂಥದ್ದು ಇದೆ. ಇನ್ನು ಮನೆಯ ಹೊರಗೆ ಕೆಲವೊಂದು ಕೆಲಸಗಳಲ್ಲಿ ಒತ್ತಡ ಇದೆ. ಕೆಲವು ಹೊಸ ಕೆಲಸಗಳು ಬರುತ್ತೆ. ಕೆಲಸಗಳ ಬಗ್ಗೆ ಪರಿಚಯ ಇಲ್ಲ. ಹಾಗಾಗಿನೇ ಈ ದಿನ ಸ್ವಲ್ಪ ವಿಚಿತ್ರವಾದಂಥ ಅನುಭವಗಳನ್ನು ನೋಡುವಂಥದ್ದು ಕೂಡ ಇದೆ. ಹಾಗೆ ಈ ಸದ್ಯದ ಆರೋಗ್ಯ ಪರಿಸ್ಥಿತಿ ಕೂಡ ನಿಮಗೆ ಅಷ್ಟಕ್ಕಷ್ಟೇ ಇರುವಂಥದ್ದು. ಹಾಗಾಗಿನೇ ಈ ದಿನ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಹಾಗೆ ನಿಮ್ಮ ವೃತ್ತಿಯ ಬದುಕಿನಲ್ಲಿ ಯಾವುದೇ ರೀತಿಯಲ್ಲಿ ಭಿನ್ನಾಭಿಪ್ರಾಯಗಳು ಬರಬಾರ್ದು, ಶತ್ರುಗಳು ಜಾಸ್ತಿ ಆಗಬಾರ್ದು, ಭೇದಗಳು ಬರಬಾರ್ದು. ಆ ರೀತಿಯಲ್ಲಿ ನೋಡಿಕೊಳ್ಳುವಂಥದ್ದು ತುಂಬ ಮುಖ್ಯ. ಅದಕ್ಕಾಗಿ ಈ ದಿನ ಸ್ವಲ್ಪ ಹೊಂದಾಣಿಕೆಯ ಮನೋಭಾವವನ್ನು ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀರಾಮ ಜಪವನ್ನು ಮಾಡಿ. ಶ್ರೀರಾಮನಾಮ ಜಪ ಮತ್ತು ಸ್ತೋತ್ರ ಪಠಣ ನಿಮಗೆ ಒಳ್ಳೆಯದನ್ನು ತರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಅಭಿವೃದ್ಧಿ ಪಥದಲ್ಲಿರುವಂಥ ದಿನ. ಅಂದರೆ ಯಾವುದೇ ಕೆಲಸ ಕಾರ್ಯಗಳು ಕೂಡ ತುಂಬ ಯಶಸ್ವಿಯಾಗುವಂಥ ದಿನ. ಹಾಗೆ ನಿಮ್ಮ ಯೋಜಿತ ಕೆಲಸ ಕಾರ್ಯಗಳು ಸಕಾಲದಲ್ಲಿ ಪೂರ್ಣ ಆಗುತ್ತೆ. ಇದು ನಿಮ್ಮಲ್ಲಿರುವಂಥ ಒಂದು ದೂರದೃಷ್ಟಿಯನ್ನು, ಹಾಗೆ ಒಂದು ರೀತಿಯಲ್ಲಿ ಇಂಟಿಗ್ರಿಟಿಯನ್ನು ಸೂಚಿಸುವಂಥದ್ದು. ಹಾಗಾಗಿನೇ ಈ ದಿನ ಯಾವುದೇ ವಿಚಾರಗಳು ಕೊರತೆ ಆದರೂ ಕೂಡ ಅದನ್ನು ಎಲ್ಲಿಯೂ ಕೂಡ ಹೇಳಿಕೊಳ್ಳಲ್ಲ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಇರುವಂಥ ಒಂದು ಧನಾತ್ಮಕ ಅಂಶಗಳನ್ನು ಈ ದಿನ ಎತ್ತಿ ತೋರಿಸುವಂಥದ್ದು ಕೂಡ ಇದೆ. ಹಾಗೆ ಕೆಲವೊಂದು ವಿಚಾರಗಳಲ್ಲಿ ಕೆಲವು ವ್ಯಕ್ತಿಗಳು ನಿಮಗೆ ಮಾಡಿರುವಂಥ ಅನ್ಯಾಯ ಇರ್ಬೋದು, ಅವರಿಂದ ಆಗಿರುವಂಥ ತಪ್ಪುಗಳಿರ್ಬೋದು, ನಷ್ಟಗಳಿರ್ಬೋದು, ಇವುಗಳನ್ನು ಈ ದಿನ ಪರಿಗಣಿಸಲ್ಲ. ಅಂಥ ವ್ಯಕ್ತಿ ಮಾಡಿರುವಂಥ ತಪ್ಪುಗಳನ್ನು ಕ್ಷಮಿಸುವಂಥ ದೊಡ್ಡತನವನ್ನು ಈ ದಿನ ಹೊಂದಿರ್ತೀರಿ. ಹಾಗೆ ಕುಟುಂಬ ಸದಸ್ಯರ ಜೊತೆಯಲ್ಲಿ ಯಾವುದೇ ರೀತಿಯ ಮನಸ್ತಾಪಗಳಿರಲಿ, ಭಿನ್ನಾಭಿಪ್ರಾಯಗಳಿರಲಿ, ಅದನ್ನು ಈ ದಿನ ಹೊಂದಾಣಿಕೆಯ ಮೂಲಕ ಸರಿಪಡಿಸಿಕೊಳ್ಳುವಂಥ ಪ್ರಯತ್ನಗಳು ಕೂಡ ಇರುತ್ತೆ. ಹಾಗಾಗಿನೇ ತೆರೆಯ ಮರೆಯಲ್ಲಿ ಎಲ್ಲರೂ ಕೂಡ ನಿಮಗೆ ಒಟ್ಟಾಗಿರಬೇಕು, ಎಲ್ಲರ ಸಹಕಾರ ಇರಬೇಕು, ಒಂದು ರೀತಿಯಲ್ಲಿ ರಿಲೇಷನ್ಶಿಪ್ ಚೆನ್ನಾಗಿರಬೇಕು ಅಂಥೇಳಿ ಪ್ರಯತ್ನ ಮಾಡುವಂಥವ್ರು ನೀವು. ಹಾಗೆ ಈ ದಿನ ಆದಾಯದ ಮಾರ್ಗಗಳು ಸ್ವಲ್ಪ ನಿಧಾನ ಆಗ್ಬೋದು, ಆದರೂ ಕೂಡ ಸ್ಥಿರವಾಗಿರುತ್ತೆ. ಹಾಗಾಗಿನೇ ಈ ತಾತ್ಕಾಲಿಕವಾಗಿ ಇರುವಂಥ ಕೆಲವು ಬಯಕೆಗಳನ್ನು, ಆಸೆಗಳನ್ನು ಬಿಟ್ಟು ಶಾಶ್ವತವಾಗಿರುವಂಥ ಕೆಲಸ ಕಾರ್ಯಗಳ ಬಗ್ಗೆ ಹೆಚ್ಚು ಮನಸ್ಸಿರುತ್ತೆ ಈ ದಿನದಲ್ಲಿ. ಇನ್ನು ವಿಶೇಷವಾಗಿ ನಿಮ್ಮ ಮೇಲಧಿಕಾರಿಗಳ ಒಂದು ಮಾರ್ಗದರ್ಶನ ಈ ದಿನ ಚೆನ್ನಾಗಿದೆ. ಸಹೋದ್ಯೋಗಿಗಳ ನೆರವು ಬಹಳ ಅತ್ಯುತ್ತಮವಾಗಿರೋದ್ರಿಂದಲೇ ಈ ದಿನ ಕೆಲಸಗಳನ್ನು ನಿಮ್ಮ ಉದ್ಯೋಗ ಸ್ಥಳದಲ್ಲಿ ಯಶಸ್ವಿಯಾಗಿ ಮಾಡ್ತೀರಿ. ಹಾಗೆ ಈ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳು ಯಾವುದೇ ಇರಲಿ, ಖರೀದಿ ಇರಲಿ, ಮಾರಾಟ ಇರಲಿ, ಇದರಲ್ಲೂ ಕೂಡ ಒಳ್ಳೆಯ ಲಾಭ ಇದೆ. ಒಟ್ಟಾರೆ ಈ ದಿನ ನಿಮಗೆ ತುಂಬ ಸಂತೋಷ ಇರುವಂಥ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀರಾಮ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿಕೊಳ್ಳಿ, ರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ 12ರ ಸ್ಥಾನದಲ್ಲಿ ಚಂದ್ರ ಇದ್ದರೆ ಸ್ವಲ್ಪ ನಿರುತ್ಸಾಹಗಳು ಇರುವಂಥದ್ದು.
ಕೆಲವು ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸ್ವಲ್ಪ ಬೇಸರಗಳು ಕೂಡ ಆಗುವಂಥದ್ದು ಇದೆ. ಏಕೆಂದರೆ ನಿಮ್ಮ ಪ್ರಯತ್ನಕ್ಕೆ ಅನುಗುಣವಾದಂಥ ಫಲ ಸಿಕ್ಕಿದಾಗ ನಿರುತ್ಸಾಹ ಆಗುವಂಥದ್ದು ಇದೆ. ಹಾಗೆ ಈ ದಿನ ಕೆಲವೊಂದು ಪ್ರಯತ್ನಗಳು ಕೂಡ ನಿಮಗೆ ಅನುಕೂಲವನ್ನು ತರಲ್ಲ. ಹಾಗಾಗಿಯೇ ಈ ದಿನ ಹೆಚ್ಚು ಶ್ರಮ ಪಡಬೇಕು, ಕಡಿಮೆ ಲಾಭವನ್ನು ಪಡ್ಕೊಳ್ಬೇಕು ಅನ್ನುವಂಥ ಒಂದು ಸಿದ್ಧಾಂತ ಇದೆ ನಿಮಗೆ. ಇನ್ನು ಈ ಭೂಮಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಯಾವುದೇ ರೀತಿಯ ಲಿಟಿಗೇಷನ್ಸ್ ಇರಲಿ, ಯಾವುದೇ ರೀತಿಯ ತೊಂದರೆಗಳಿರಲಿ, ಅದು ಈ ದಿನ ಪರಿಹಾರ ಆಗಲ್ಲ. ಹಾಗಾಗಿಯೇ ಈ ದಿನ ನಿಮಗೆ ಕೆಲವೊಂದು ವಿಚಾರಗಳಲ್ಲಿ ಮಾರ್ಗದರ್ಶಕರ ಕೊರತೆ ಇದೆ. ಗೈಡ್ ಮಾಡುವಂಥವರು ಇಲ್ಲ, ಹೀಗೆ ಕೆಲಸ ಮಾಡುವಂತ ಹೇಳುವಂಥವರು ನಿಮಗೆ ಸಿಕ್ಕಲ್ಲ. ಹಾಗಾಗಿಯೇ ಈ ಕೆಲಸ ಕಾರ್ಯಗಳಲ್ಲಿ ಕೂಡ ಅಸ್ತವ್ಯಸ್ತತೆಗಳು ಕೂಡ ಉಂಟಾಗುವಂಥದ್ದು ಇದೆ. ಇನ್ನು ನಿಮ್ಮ ವೃತ್ತಿಪರವಾದಂಥ ಉದ್ಯೋಗದಲ್ಲೂ ಕೂಡ ನಿಮಗೆ ನೆಮ್ಮದಿ ಇಲ್ಲ, ಒಂದು ರೀತಿಯಲ್ಲಿ ಒತ್ತಡ ಇದೆ. ಕೆಲಸ ಕಾರ್ಯಗಳಲ್ಲಿ ಈ ದಿನ ನೀವು ಪರಿಶ್ರಮ ಪಟ್ಟರೂ ಕೂಡ ಫಲ ಸಿಕ್ಕದೇ ಇದ್ದಾಗ ನಿಮ್ಮ ಮೇಲಧಿಕಾರಿಗಳಿಂದ ಸ್ವಲ್ಪ ಕಿರುಕುಳವನ್ನು ಕೂಡ ಅನುಭವಿಸುವಂಥದ್ದು ಇರುತ್ತೆ. ಇನ್ನು ಸಾಲಗಾರರಿಂದ ಒತ್ತಡ ಇರುವಂಥದ್ದು, ಇದು ಮನಸ್ಸಿಗೆ ಸ್ವಲ್ಪ ಅಸಮಾಧಾನವನ್ನು ತೋರಿಸುತ್ತೆ. ಈ ಅಸಮಾಧಾನವನ್ನು ಹೊರಹಾಕುವಂತಹ ಸಂದರ್ಭದಲ್ಲೇ ಕೋಪತಾಪಗಳು ಬರುತ್ತೆ, ನಿಮ್ಮ ಮಾತು ನಿಯಂತ್ರಣವನ್ನು ಮೀರುವಂಥದ್ದು ಇದೆ. ಇದರಿಂದಲೇ ಕೆಲವೊಂದು ವ್ಯತ್ಯಾಸಗಳು ಜೀವನದಲ್ಲಿ ಆಗುವಂಥದ್ದು. ಇನ್ನು ತೀರಾ ಹತ್ತಿರದವರು ಕೂಡ ದೂರ ಹೋಗುವಂಥ ಪರಿಸ್ಥಿತಿಗಳು ನಿರ್ಮಾಣ ಆಗ್ಬೋದು. ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಈ ದಿನ ನವಗ್ರಹ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ, ಗೊತ್ತಿದ್ದರೆ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿಯೇ ಮನಸ್ಸಿಗೆ ಸಮಾಧಾನ ಇದೆ, ಮನಸ್ಸಿಗೆ ಒಂದು ರೀತಿಯಲ್ಲಿ ಸಂತೋಷ ಇದೆ. ಅದರಲ್ಲೂ ಈ ದಿನ ಬಂಧು ಬಾಂಧವರ ಜೊತೆಯಲ್ಲಿ ಹೆಚ್ಚು ಸಮಯವನ್ನು ಕಳೆಯುವಂಥದ್ದು ಕೂಡ ಇದೆ. ಹಾಗಾಗಿ ನಿಮ್ಮ ಕಷ್ಟ ಸುಖಗಳನ್ನು ಹಂಚಿಕೊಳ್ಳಲಿಕ್ಕೆ ಅಥವಾ ನಿಮ್ಮ ಒಂದು ವ್ಯಾಪಾರಕ್ಕೆ ವ್ಯವಹಾರಕ್ಕೆ ಬೇಕಾದಂಥ ಮಾರ್ಗದರ್ಶನವನ್ನು ಪಡ್ಕೊಳ್ಳಿಕ್ಕೆ ಕೆಲವೊಂದು ವಿಶೇಷವಾದಂಥ ಮಾಹಿತಿಗಳು ಕೂಡ ಸಿಕ್ಕುವಂಥ ಸಂದರ್ಭ ಇದೆ. ಹಾಗೆ ಈ ದಿನದ ಪ್ರಯಾಣ ಕೂಡ ನಿಮಗೆ ಲಾಭದಾಯಕವಾಗಿರುತ್ತೆ. ನಿಮ್ಮ ಉದ್ದೇಶಿತ ಗುರಿ ಈಡೇರುತ್ತೆ. ಇದು ಬಹಳ ಮುಖ್ಯವಾಗಿ ಆಗಬೇಕಾಗಿರುವಂಥದ್ದು. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಪ್ರಯತ್ನಕ್ಕೆ ನೀವು ಬಯಸಿದಂಥ ಫಲಿತಾಂಶವನ್ನು ಪಡ್ಕೊಳ್ಳುವಂಥ ಎಲ್ಲ ಅವಕಾಶಗಳು ಕೂಡ ಇದೆ. ಇನ್ನು ವಿದ್ಯಾರ್ಥಿಗಳು ಈ ದಿನ ಬರುವಂಥ ಅವಕಾಶಗಳನ್ನು ಸದುಪಯೋಗಪಡಿಸ್ಕೊಳ್ಳಿ. ಈ ಆಪರ್ಚುನಿಟೀಸ್ ಅನ್ನುವಂಥದ್ದು ಬರೋದೇ ಅಪರೂಪಕ್ಕೆ. ಈ ದಿನ ನಿಮಗೆ ನಿಮ್ಮ ಭವಿಷ್ಯಕ್ಕೆ ಬೇಕಾಗಿರುವಂಥ ಒಂದು ಒಳ್ಳೆಯ ಅನುಕೂಲ ಸಿಕ್ಕಿದೆ. ಹಾಗಾಗಿ ಗುರು ಹಿರಿಯರ ಮಾರ್ಗದರ್ಶನದಂತೆ ಈ ದಿನ ನೀವು ಅಂಥ ಒಂದು ಆಪರ್ಚುನಿಟಿಯನ್ನು ಬಳಸ್ಕೊಳ್ಳಿ, ಒಳ್ಳೆಯ ಫಲ ಸಿಕ್ಕತ್ತೆ ಮುಂದೆ. ಇನ್ನು ಈ ದಿನ ನಿಮ್ಮ ಬಾಲ್ಯ ಸ್ನೇಹಿತರ ಜೊತೆಯಲ್ಲಿ ಕೆಲವು ಸಂವಹನ ಇರುವಂಥದ್ದು, ಏನೋ ಒಂದು ಸಂಪರ್ಕವನ್ನು ಸಾಧನೆ ಮಾಡ್ತೀರಿ. ಇದು ಕೂಡ ಮನಸ್ಸಿಗೆ ತುಂಬ ಸಂತೋಷವನ್ನು ತರುತ್ತೆ. ಹಾಗೆ ಯಾವುದೇ ಒಂದು ಹಣಕಾಸಿನ ವಿಚಾರದಲ್ಲೂ ಕೂಡ ಈ ದಿನ ಬಹಳ ವ್ಯವಸ್ಥಿತವಾದಂಥ ತೀರ್ಮಾನ ಇದೆ, ಪ್ರಬುದ್ಧವಾದಂತಹ ಒಂದು ಮಾತುಕತೆ ಇರುತ್ತೆ. ಹಾಗಾಗಿಯೇ ಈ ದಿನ ತುಂಬ ಮೆಚೂರ್ಡಾಗಿ ಬಿಹೇವ್ ಮಾಡುವಂಥದ್ದು, ಹಾಗೆ ಸಮಸ್ಯೆಗಳ ಆಳವನ್ನು ಅರಿತು ಅದಕ್ಕೆ ಒಂದು ಪೂರ್ಣವಾದಂಥ ಪರಿಹಾರವನ್ನು ಕಂಡುಕೊಳ್ಳುವಂಥ ಪ್ರಯತ್ನ ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಸಕ್ಸಸ್ಸನ್ನು ತರುವಂಥ ದಿನ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ 10ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಇದು ಕರ್ಮಸ್ಥಾನ, ಇದೇ ಉದ್ಯೋಗ ಸ್ಥಾನ. ಹಾಗಾಗಿ ನೀವು ಮಾಡುವಂಥ ಕೆಲಸ ಕಾರ್ಯಗಳು, ನಿಮ್ಮ ಒಂದು ವೃತ್ತಿಯ ಬದುಕು, ಇದರಲ್ಲಿ ಸ್ವಲ್ಪ ಸಂತೋಷ ಅನ್ನುವಂಥದ್ದು ಇದೆ. ಏನೇ ಮಾಡಿದ್ರೂ ಒಂದು ತೃಪ್ತಿ ಇದೆ ಈ ದಿನ. ಹಾಗೆ ಬಂದದ್ದರಲ್ಲೇ ಒಂದು ತೃಪ್ತಿಯನ್ನು ಪಡುವಂಥದ್ದು, ಅದರಲ್ಲೇ ಒಂದು ಸುಖದ ಜೀವನವನ್ನು ನಡೆಸಬೇಕು ಅನ್ನುವಂಥ ಅಭಿಲಾಷೆ ಇರುವಂಥ ದಿನ. ಹಾಗಾಗಿ ಬೇರೆಯವರನ್ನು ಹೋಲಿಸಿಕೊಂಡು ಈ ದಿನ ನಿಮ್ಮ ಜೀವನ ಇರಲ್ಲ. ಹಾಗಾಗಿ ನಿಮ್ಮ ಒಂದು ಸ್ವತಂತ್ರವಾದಂತಹ ನಿಲುವಿನ ಮೇಲೆ ನಿಮ್ಮ ಜೀವನ ರೂಪುಗೊಳ್ಳುವಂಥದ್ದು ಇರುತ್ತೆ. ಹಾಗೆ ಈ ದಿನ ನಿರುದ್ಯೋಗಿಗಳು ಮಾಡುವಂಥ ಪ್ರಯತ್ನದಲ್ಲಿ ಯಶಸ್ವಿ ಇದೆ. ಹಾಗಾಗಿ ಈ ದಿನ ನಿಮ್ಮ ಉದ್ಯೋಗ, ನಿಮ್ಮ ವ್ಯಾಪಾರ, ನಿಮ್ಮ ಪ್ರಯತ್ನದಂತೆ ಫಲವನ್ನು ಕೊಡುವಂಥದ್ದು. ಹಾಗೆ ಈ ದಿನ ದೇವರ ದಯೆಯಿಂದ ಕೆಲಸ ಕಾರ್ಯಗಳು ಬಹಳ ಬೇಗ ಪೂರ್ಣಗೊಳ್ಳುವಂಥದ್ದು ಇದೆ. ಹಾಗಾಗಿ ಈ ಕಡಿಮೆ ಖರ್ಚಿನಲ್ಲಿ, ಅದರಲ್ಲೂ ಕಡಿಮೆ ಪ್ರಯತ್ನದಲ್ಲೇ ಹೆಚ್ಚು ಫಲವನ್ನು ಕಾಣುವಂಥ ಒಂದು ವಿಶೇಷ ದಿನ ನಿಮಗೆ. ಇನ್ನು
ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರಿಂದ ಒಂದು ರೀತಿಯಲ್ಲಿ ಲಾಭ ಇದೆ, ಅನುಕೂಲ ಇದೆ. ನಿಮ್ಮ ಬೇಕು ಬೇಡಗಳನ್ನು ಚೆನ್ನಾಗಿ ಅರ್ಥೈಸ್ಕೊಳ್ಳುವಂಥವ್ರು. ಹಾಗೆ ಈ ದಿನ ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ಯಾರಾದರೂ ಒಬ್ಬರು ಅದಕ್ಕೆ ಪೂರಕವಾಗಿ ನಿಲ್ತಾರೆ. ಹಾಗಾಗಿ ಬೆನ್ನಿಗೆ ನಿಮಗೆ ಒಂದು ಬಲ ಬಂದಂತೆ ಈ ದಿನ. ಹಾಗೆ ಈ ದಿನದ ಕೆಲಸ ಕಾರ್ಯಗಳು ಬಹಳ ಯಶಸ್ವಿಯಾಗಿ ನಡೀಲಿಕ್ಕೆ ಮನೆಯವರ ಒಂದು ಮಾರ್ಗದರ್ಶನ ಚೆನ್ನಾಗಿದೆ. ನಿಮ್ಮ ಪ್ರೀತಿ ಪಾತ್ರರ, ನಿಮ್ಮ ಸಂಗಾತಿಯ ಬೆಂಬಲ ಕೂಡ ಇದಕ್ಕೆ ಪೂರಕವಾಗಿ ಇರುವಂಥದ್ದು. ಒಟ್ಟಾರೆ ಈ ದಿನದ ಕೆಲಸ ಕಾರ್ಯಗಳು ತುಂಬ ಯಶಸ್ವಿಯಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ನಿಮಗೆ ಇಷ್ಟವಾದಂತಹ ಗುರುಗಳ ಸ್ಮರಣೆಯನ್ನು ಮಾಡಿ ಗುರುಸ್ತೋತ್ರವನ್ನು ಹೇಳ್ಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ 9ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಭಾಗ್ಯಸ್ಥಾನ ಇದು. ಆದರೆ ಈ ದಿನ ನಿಮ್ಮ ಆದಾಯ, ನಿಮ್ಮ ಯಾವುದೇ ರೀತಿಯ ಈ ಪ್ರಯತ್ನದ ಮೂಲ ಏನಿದೆ ಇದರಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಕಾಣ್ತೀರಿ. ಹಾಗಾಗಿನೇ ಈ ದಿನ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ಬೋದು. ಆದರೆ ನಿರೀಕ್ಷಿತ ರೀತಿಯಲ್ಲಿ ನಿಮಗೆ ಆದಾಯ ಅನ್ನುವಂಥದ್ದು ಸಿಕ್ಕಲ್ಲ. ವರಮಾನ ಕಡಿಮೆ ಆಗಿಬಿಡುತ್ತೆ ಈ ದಿನ ಇದ್ದಕ್ಕಿದ್ದ ಹಾಗೆ. ಹಾಗೆ ಈ ದಿನ ನೀವು ಬಳಸುವಂಥ ಒಂದು ತಂತ್ರಗಾರಿಕೆ ಇರಲಿ, ಒಂದು ಟೆಕ್ನಾಲಜಿ ಇರಲಿ, ಅಥವಾ ಯಾವುದೇ ರೀತಿಯಲ್ಲಿ ಮಾಡಿಕೊಳ್ಳುವಂಥ ಒಪ್ಪಂದಗಳಾಗಲಿ ಅಷ್ಟೊಂದು ಫಲವನ್ನು ತರಲ್ಲ. ಹಾಗಾಗಿ ನಿಮ್ಮ ಪ್ರಯತ್ನಗಳು ಕೂಡ ಈ ಒಂದು ನಿಟ್ಟಿನಲ್ಲಿ ಹಿನ್ನಡೆಯನ್ನು ಅನುಭವಿಸುತ್ತೆ. ಇನ್ನು ವಿಶೇಷವಾಗಿ ಕೈಗೊಂಡ ಕೆಲಸ ಕಾರ್ಯಗಳು ಮುಂದೂಡಲ್ಪಡುವಂಥದ್ದು. ಹಾಗಾಗಿ ಹಠಾತ್ತಾಗಿ ಕೆಲಸಗಳು ಬದಲಾವಣೆ ಆಗುತ್ತೆ. ಇದರಿಂದ ಮನಸ್ಸಿಗೆ ತುಂಬ ಬೇಸರ ಆಗುವಂಥದ್ದು. ಇನ್ನು ನಿಮಗೆ ಸಹಾಯ ಮಾಡಬೇಕು ಅಂದುಕೊಂಡಿರುವಂಥವರು ಕೂಡ ಸಮಯಕ್ಕೆ ಸರಿಯಾಗಿ ಕೈ ಕೊಡ್ತಾರೆ. ಅಂದುಕೊಂಡಂತಹ ವಿಚಾರಗಳು ಸಮಯಕ್ಕೆ ಒದಗಲ್ಲ. ನಿಮ್ಮ ಯಾವುದೇ ರೀತಿಯ ತೀರ್ಮಾನಗಳಿಗಾಗಲಿ, ಯಾವುದೇ ರೀತಿಯ ಮಾತುಗಳಿಗಾಗಲಿ ಈ ದಿನ ಅಷ್ಟೊಂದು ಬೆಲೆ ಕೂಡ ಇಲ್ಲ. ಹಾಗಾಗಿನೇ ಈ ದಿನ ನಿಮಗೆ ಭಾಗಶಃ ಶೂನ್ಯ ದಿನವಾಗಿ ಇರುವಂಥದ್ದು. ಸಂಪಾದನೆ ಕಡಿಮೆ, ಗೆಳೆಯರಿಲ್ಲ, ಹಾಗೆ ಕೆಲಸ ಕಾರ್ಯಗಳ ಒತ್ತಡ ಇರುವಂಥದ್ದು. ಮುಂದೆ ಏನು ಮಾಡಬೇಕು ಅನ್ನುವಂಥದ್ರಲ್ಲಿ ನಿಮಗೆ ಒಂದು ದಾರಿದೀಪವಾಗಿ ನಿಲ್ಲುವಂಥ ಗುರು ಹಿರಿಯರಿಲ್ಲ. ಇವೆಲ್ಲದರ ಪರಿಣಾಮವಾಗಿ ಈ ದಿನ ಸ್ವಲ್ಪ ಒತ್ತಡದ ಜೀವನ ಇರುತ್ತೆ. ಹಾಗೆ ಜೀವನದಲ್ಲೂ ಕೂಡ ಕೆಲವೊಮ್ಮೆ ಜಿಗುಪ್ಸೆ, ಬೇಸರಗಳು ಕೂಡ ಬರುವಂಥದ್ದು ಇದೆ. ಪ್ರೀತಿ ಪ್ರೇಮದ ಜೀವನದಲ್ಲಿ ಈ ದಿನ ತುಂಬ ಸೋಲು ಅನ್ನುವಂಥದ್ದು ಇದೆ. ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಈ ದಿನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆರಾಧನೆ ಮಾಡಿ, ಶಿವ ಪಾರ್ವತಿಯರ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. ಈ 8ರ ಸ್ಥಾನ ಅಂದರೆ ದುಸ್ಥಾನ. ಹಾಗಾಗಿನೇ ಈ ದಿನದ ನಿಮ್ಮ ಪ್ರಯತ್ನಗಳಾಗಲಿ, ನಿಮ್ಮ ಯೋಜನೆಗಳಾಗಲಿ ಸ್ವಲ್ಪ ಅಸ್ತವ್ಯಸ್ತಕ್ಕೆ ಒಳಪಡುವಂಥದ್ದು. ಗೋಜಲಾಗಿರುತ್ತೆ ಈ ದಿನದಲ್ಲಿ. ಯಾವುದೇ ರೀತಿಯಲ್ಲಿ ಕ್ಲಾರಿಟಿ ಅನ್ನುವಂಥದ್ದು ಇರಲ್ಲ. ಹಾಗೆ ವ್ಯರ್ಥ ಖರ್ಚುಗಳು ಕೂಡ ಹೆಚ್ಚಾಗತ್ತೆ. ಬೇಡದ ಬಾಪ್ತಿಗೆ ಹಣ ಖರ್ಚಾಗತ್ತೆ. ಹಾಗೆ ಈ ದಿನ ಉಪಯೋಗಕ್ಕೆ ಬಾರದ ವಸ್ತುಗಳನ್ನು ಖರೀದಿ ಮಾಡುವಂಥದ್ದು ಇದೆ. ಇದರಿಂದ ವೆಚ್ಚಗಳು ಜಾಸ್ತಿ ಆಗುತ್ತೆ. ನಂತರದಲ್ಲಿ ಪಶ್ಚಾತ್ತಾಪ ಪಡುವಂಥದ್ದು ಕೂಡ ಇದೆ. ಹಾಗೆ ಈ ದಿನದ ಪ್ರಯಾಣ ನಿಮಗೆ ಅಷ್ಟೊಂದು ಅದೃಷ್ಟವನ್ನು ತರ್ತಾ ಇಲ್ಲ. ಲಾಭ ಇಲ್ಲ, ನಷ್ಟಗಳು ಜಾಸ್ತಿ. ಅದರಲ್ಲೂ ಈ ವಾಹನದಲ್ಲಿ ನಿಮಗೆ ಸ್ವಲ್ಪ ಅವಘಡಗಳಾಗುವಂಥದ್ದು ಕೂಡ ಇದೆ. ಹಾಗಾಗಿನೇ ಈ ದೂರದ ಪ್ರಯಾಣವನ್ನು ಮುಂದೂಡುವಂಥದ್ದು ಬಹಳ ಉತ್ತಮ. ಇನ್ನು ಯಾರ ಜೊತೆಯಲ್ಲೂ ಕೂಡ ಈ ದಿನ ನೀವು ಶತ್ರುತ್ವವನ್ನು ಕಟ್ಕೊಳ್ಬೇಡಿ. ಎಲ್ಲರ ಜೊತೆ ಸಂತೋಷದಿಂದ ಇರಿ. ಯಾರು ನಿಮಗೆ ಇಷ್ಟ ಆಗಲ್ಲ, ಯಾರ ಸಹವಾಸ ನಿಮಗೆ ಬೇಡ ಅನಿಸುತ್ತೆ ಅಂಥವರಿಂದ ಬಹಳ ದೂರ ಇರುವಂಥದ್ದು. ಹಾಗೆ ನಯ ವಿನಯವಾಗಿ ಅವರ ಒಂದು ಬೇಡಿಕೆಗಳನ್ನು ತಿರಸ್ಕರಿಸುವಂಥದ್ದನ್ನು ಕೂಡ ಮಾಡಬೇಕಾಗತ್ತೆ. ಹಾಗಾಗಿ ಈ ದಿನ ರಫ್ ಆ್ಯಂಡ್ ಟಫ್ ಆಗಿ ಇರುವಂಥದ್ದನ್ನು ಬಿಟ್ಟು ಸ್ವಲ್ಪ ವಿನಯವಂತಿಕೆಯನ್ನು ರೂಢಿಸ್ಕೊಳ್ಳಿ. ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಬೇಕಾಗತ್ತೆ ಈ ದಿನ ನಿಮ್ಮ ಕುಟುಂಬದಲ್ಲಿ. ಹಾಗಾಗಿ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಸೂರ್ಯ ನಮಸ್ಕಾರ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5.